ನಮಸ್ಕಾರ ನಿಮ್ಮೆಲ್ಲರಿಗೂ ಕನ್ನಡ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್ ಮತ್ತು ಕಣ್ವಾ ಮಾಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ, ಏನು ಸಮಾಚಾರ? ಭಾನುವಾರ ದಿನನೂ ಬಿಡಲ್ಬಿಡ್ರಿ, ಒಳ್ಳೆ ಕತೆ ಆಯ್ತಲ್ರಿ ನಿಮ್ಮದು. ಇಲ್ಲ ಭಾನುವಾರ ಅಲ್ಲ, ಈ ವರ್ಷದ ಕಡೆ ಭಾನುವಾರ ರೀ ಇದು ರೀ. ಈ ಭಾನುವಾರ ಕಳೆದ ಮೇಲೆ ಈ ವರ್ಷನೇ ಕಳೆದೋಗ್ಬಿಡುತ್ತೆ. ಇನ್ನೊಂದು ಭಾನುವಾರ ಬರಬೇಕು ಅಂದರೆ ಮುಂದಿನ ವರ್ಷದ ತನಕ ಕಾಯ್ಬೇಕ್ರಿ. ಇಂಥ ಒಳ್ಳೆ ಕಡೆ ಭಾನುವಾರ ಬಿಟ್ಬಿಡೋಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ನಾವಂತೂ ಬಿಡೋಕ್ಕೆ ಚಾನ್ಸೇ ಇಲ್ಲ. ಖಂಡಿತವಾಗ್ಲೂ ಇವತ್ತು ಪುಷ್ಯ ಮಾಸ ಶುರುವಾಗಿದೆ. ಶುಕ್ಲ ಪಕ್ಷದಲ್ಲಿ ಪುಷ್ಯ ಮಾಸ. ಡಿಸೆಂಬರ್ 28ನೇ ತಾರೀಕು ಭಾನುವಾರ ರಾಜಧಾನಿ ಕನ್ನಡದಲ್ಲಿ ಸಂಡೇ ಅಂತ ಕರೀತಾರೆ. ಆದರೆ ಈ ಸಂಡೇ ಅಂತ ಕರಿಬೇಕಾದ್ರೆ ನಾವು ನಿಮ್ಮ ಗ್ರಾಚಾರ ಹೇಳಿಲ್ಲ ಅಂದರೆ ಯಾಗ್ರಿ? ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 12 ರಾಶಿಗಳ ಗ್ರಹಚಾರಗಳನ್ನ ನಿಮ್ಗೆ ತಿಳಿಸ್ಬೇಕಾಗುತ್ತೆ. ಏನ್ರಿ ಮುರಳಿ, ಹೆಂಗಿದೆ ನಮ್ಮ ರಾಶಿ ಇವತ್ತು? ನಿನ್ನೆ ಹೇಳಿದಿಲ್ಲ, ಸ್ವಲ್ಪ ಹಂಗೆ ಆಗೋಯ್ತಪ್ಪ, ಹೆಚ್ಚು ಕಡಿಮೆ. ನನಗಂತೂ ತಲೆ ಕೆಟ್ಟೋಯ್ತು ಅಂತ ಇದ್ದಾರೆ. ಸರ್, ನನಗೇನೋ ಹಂಗೆ ಅನ್ನಿಸ್ತಿಲ್ವಲ್ಲ, ಆರಾಮಾಗಿದ್ದೆ ಮನೇಲಿ. ನಾನು ಅದೇ ತಾನೇ ಹೇಳಿದ್ದು, ಆರಾಮಾಗಿ ಮನೇಲಿ ಇರ್ತೀರಂತ ತಾನೇ ಹೇಳಿದ್ದು. ಯಾಕೆ ಟೆನ್ಷನ್ ತೊಗೊಳ್ತೀರಾ? ಖುಷಿಯಾಗಿದ್ರು ತಾನೇ ಮನೇಲಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. 12 ರಾಶಿಗಳ ಗ್ರಹಚಾರಗಳು ನಿಮ್ಗೆ ತಿಳಿಸ್ಬೇಕಾಗುತ್ತೆ. ನಮ್ಮ ಗ್ರಹಚಾರಗಳಲ್ಲಿ ಮೊದಲನೇದು ಶುರು ಆಗ್ತಿದೆ ಮೇಷ ರಾಶಿಯಿಂದ. ದಿನ ಸಖತ್ತಾಗಿದೆ, ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಬರುತ್ತೆ. ಮನೆಗೆ ದೂರದ ನೆಂಟರುಗಳು ಗ್ಯಾರಂಟಿ ಯಾರಾದರೂ ವಕ್ರಿಸ್ತಾರೆ ಬರೋ ಅಂಥ ಲಕ್ಷಣಗಳಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಪ್ಪ ಅಮ್ಮ, ಏಜ್ ಆದವರು, ಅತ್ತೆ ಮಾವ ಯಾರ್ದಾದ್ರು ಸ್ವಲ್ಪ ಆರೋಗ್ಯದ ಸ್ವಲ್ಪ ಗಮನ ಕೊಡಿ. ಏನು ಸರ್, ಚೆನ್ನಾಗಿದ್ದೀರಾ? ಮಾತ್ರೆ ನುಂಗಿದೆಯಾ? ಇದು ಸ್ವಲ್ಪ ಕೇಳ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ. ಇವತ್ತು ನೀವೇನಾದರೂ ನಿರ್ಧಾರ ತಗೊಂಡ್ರೆ ಅದು ಖಂಡಿತವಾಗ್ಲೂ ಲಾಭ ಆಗುತ್ತೆ ನಿಮಗೆ. ಏನಾದರೂ ನಿರ್ಧಾರ ತಗೊಳ್ಳಾಗಿದ್ದರೆ ಖಂಡಿತವಾಗ್ಲೂ ಇವತ್ತು ನಿರ್ಧಾರ ತಗೊಳ್ಳಿ. ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಲಾಭವಾದಂಥ ದಿನ ಇವತ್ತು ಮೇಷರಾಶಿಯವರಿಗೆ. ಮೇಷರಾಶಿಯ ನಂತರ ವೃಷಭ ರಾಶಿ. ಬಹಳ ದಿನಗಳಿಂದ ಪೆಂಡಿಂಗ್ ಇದ್ದ ಶುಭ ಕಾರ್ಯ ಇವತ್ತು ನೆರವೇರುತ್ತೆ. ಏನೇನು ಪೆಂಡಿಂಗ್ ಉಳಿಸ್ಕೊಂಡಿದ್ದೀರೋ ನಮಗಂತೂ ಗೊತ್ತಿಲ್ಲ. ಆ ಪೆಂಡಿಂಗಲ್ಲಿರ್ತಕ್ಕಂಥ ಶುಭ ಕಾರ್ಯ ಇವತ್ತು 100% ನೆರವೇರುತ್ತೆ. ದೂರದ ಪ್ರಯಾಣ ಹೋಗುವಂಥ ಸಂಭವ ಇದೆ. ಗೊತ್ತೇ ಇರಲ್ಲ, ಕಿಟ್ ಹಾಕೊಂಡು ಹೋಗಬೇಕಾಗುತ್ತೆ. ಗೊತ್ತೇ ಇರಲ್ಲ, ಯಾರೋ ಬಂದು ಕರೀತಾರೆ, ಬಾಗುರು ನಿಮಿಷ ಹೋಗಿ ಬರೋಣ ಅಂತ. ಎಲ್ಗಪ್ಪ ನಿಮಿಷ, ಇಲ್ಲೇ ತಿರುತಿಗೂ ಬರೋಣ ಬಾ ಅಂತಾರೆ. ಆ ಥರ ಎಲ್ಲ ಆಗುತ್ತೆ. ಇವತ್ತು ದೂರದ ಪ್ರಯಾಣದ ಸಂಭವ ನಿಮಗಿದೆ. ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಒಳ್ಳೆಯ ದಿನ. ರಾಜಕೀಯದವ್ರಿಗೆ ದಿನ ಒಳ್ಳೆಯ ದಿನವೇ, ಸಾಮಾಜಿಕ ಕಾರ್ಯಕರ್ತರಿಗೂ ಒಳ್ಳೆಯ ದಿನ ಇದೆ. ಅದೇ ತುಂಬ ಇಂಪಾರ್ಟೆಂಟು. 6 ಶಾಲು ತುರಾಯಿ ಎಲ್ಲ ಸಿಗುತ್ತೆ. ಒಂದು ಬೊಕ್ಕೆ ಹೂವನೂ ಸಿಗುತ್ತೆ. ಅಮ್ಮವ್ರ ಜೊತೆ ಚೆನ್ನಾಗಿರ್ತೀರಾ. ಅಮ್ಮವ್ರ ಜೊತೆ ಚೆನ್ನಾಗಿತ್ತು ಅಂದರೆ ಖುಷಿಯಾಗಿ ಗ್ಯಾರಂಟಿ ಇರ್ತೀರಾ. ಎಲ್ಲರೂ ನೋಡಿಕೊಂಡು ಖುಷಿಯಾಗಿರಿ. ನಮ್ಮ ವೃಷಭ ಇವರಿಗೆ ತುಂಬ ಚೆನ್ನಾಗಿದೆ ಇವತ್ತು. ಪ್ರಾಬ್ಲಮ್ ಎಲ್ಲ ಏನೂ ಕಾಣ್ತಾ ಇಲ್ಲ. ಅಂದರೆ ಎಲ್ಲೋ ಹೋಗ್ಬೇಕಾಗ್ಬೋದು, ಯಾರಾದರೂ ಕರ್ಕೊಂಡು ಹೋಗ್ಬಿಡ್ಬೋದು. ಪ್ರಯಾಣ ಮಾಡುವಂಥ ಸಂಭವ ತುಂಬ ಇದೆ. ಶುಭ ಕಾರ್ಯ ಖಂಡಿತವಾಗ್ಲೂ ನೆರವೇರುತ್ತಾರೆ. ನೋಡ್ತಾರೆ, ಸಾಯಂಕಾಲದೊಳಗೆ ಖಂಡಿತವಾಗ್ಲೂ ನನಗೆ ಹೇಳ್ತೀರಾ. ವೃಷಭ ರಾಶಿ ನಂತರ ಮಿಥುನ ರಾಶಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮಿಥುನ ರಾಶಿಯಲ್ಲಿ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಪಡೀತೀರಾ. ಹಳೆ ಸಾಲಗಳು ವಸೂಲಿ ಆಗುತ್ತೆ. ಯಾರಿಗಾದ್ರೂ ನೀವು ಸಾಲ ಕೊಟ್ಬಿಟ್ಟಿದ್ರೆ ಅವ್ರೇನು ಬಂದು ಕೊಡಲ್ಲ. ಫೋನ್ ಮಾಡಿ ಕೇಳಿ, ಏನಪ್ಪ ಕಾಸು ಕೊಟ್ಟಿದ್ದೆ, ಕೊಡ್ತೀಯಾ ಅಂತ ಕೇಳಿ. ಅಯ್ಯೋ ಗುರು, ಅಂದ್ಕೊಂಡಿದ್ದೆ ಕೊಡಬೇಕು ಅಂತ, ನೀನು ಫೋನ್ ಮಾಡಿ ಒಳ್ಳೆಯದು ಬಾಪ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತಾರೆ. ಕಲಾವಿದರು, ಕ್ರೀಡಾಪಟುಗಳಿಗೆ ಗೌರವ ಪ್ರಾಪ್ತಿಯಾಗುತ್ತೆ. ಸನ್ಮಾನಗಳು ನಿಮ್ಮ ಹುಡ್ಕೊಂಡು ಬರುತ್ತೆ. ಇವತ್ತು ತುಂಬ ಸಂತೋಷವಾದ ದಿನ. ಭಾನುವಾರ ದಿನ ಸ್ವಲ್ಪ ಸಂತೋಷವಾಗಿ ಇರಬೇಕ್ರಿ. ಇಲ್ಲಾಂದರೆ ಬೆಳಗ್ಗೆ ಕಿರಿಕ್ ಮಾಡ್ಕೊಂಬಿಟ್ರೆ ಸಾಯಂಕಾಲ ತನಕ ಹೆಂಗೆ ಆಗಿಬಿಡುತ್ತೆ, ಅದು ತಿರ್ಗಾ ನಾಳೆ ಬೆಳಗ್ಗೆಗೂ ಕಂಟಿನ್ಯೂ ಆಗಿಬಿಡುತ್ತೆ. ಓಕೆ, ಮಿಥುನ ರಾಶಿ ನಂತರ ಕಟಕ ರಾಶಿ. ವಿಪರೀತ ಕೆಲಸ ಮಾಡಿದಷ್ಟು ಕೆಲಸ ಜಾಸ್ತಿ ಆಗ್ತಾನೇ ಇದೆ. ಇದರಿಂದ ತಲೆನೋವು, ಬೆನ್ನೋವು ಬಂದು ಆರೋಗ್ಯ ಕೆಡೋವಂಥ ಸಾಧ್ಯತೆ ಜಾಸ್ತಿ ಇದೆ. ವೈದ್ಯರ ದರ್ಶನ ಆಗುವಂಥ ಯೋಗ ಇದೆ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಖುಷಿ ಪಡ್ತೀರಾ, ಸಂತೋಷದಿಂದ ಇರ್ತೀರಾ, ನೆಮ್ಮದಿಯಾಗಿರ್ತೀರಾ. ಓಕೆ, ಕಟಕ ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ. ಆದರೆ ಕೆಲಸ ಜಾಸ್ತಿ ಆಗುತ್ತೆ, ಬೆನ್ನೋವು ಬರುತ್ತೆ, ತಲೆನೋವು ಬರುತ್ತೆ. ಡಾಕ್ಟ್ರ್ ನೋಡೋವಂಥ ಭಾಗ್ಯ ಸಿಗುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಅದಾದ ನಂತರ ನಮ್ಮ ರಾಶಿ ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಏನಿದೆ? ಆಪ್ತ ಗೆಳೆಯರ ಅಪರೂಪದ ಭೇಟಿ. ಯಾವನು ಸಿಗ್ತಾನೋ ಗೊತ್ತಿಲ್ಲಪ್ಪ. ಓಕೆ, ಭಾನುವಾರ ತುಂಬ ಬ್ಯುಸಿ ಗೊತ್ತಾಗ್ತಾ ಇದೆ. ನೀವು ಕೈಯಿಟ್ಟ ಕಡೆ ಜಯ, ಅದಿನ್ನ ಗೊತ್ತಿಲ್ಲ. ಕಾಲಿಟ್ಟ ಕಡೆ ಆನಂದ ಇರ್ಬೋದು. ವಾರದ ದಣಿವು ಇವತ್ತು ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ. ಓದ್ತಾರೋರು ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಬೇಡ್ರಪ್ಪ ಓದಿ, ಎಕ್ಸಾಮ್ ಬರ್ತಾ ಇದೆ. ಮಾರ್ಕ್ಸ್ ತುಂಬ ಕಡಿಮೆ ಬರುತ್ತೆ, ಆದರೆ ಚೆನ್ನಾಗಿ ಓದಿ, ತಿರ್ಗಾ ಮಾರ್ಕ್ಸ್ ಇಂಪ್ರೂವ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಸಿಂಹರಾಶಿಯವ್ರಿಗೂ ಚೆನ್ನಾಗಿದ್ದೀರಿ ಇವತ್ತು. ಕನ್ಯಾ ರಾಶಿ. ಚೀಟಿ ಪಾಟಿ ವ್ಯವಹಾರ ಮಾಡೋರಿಗೆ ಶುಭ ದಿನ. ಚೀಟಿ ಶುರು ಮಾಡಬೇಕು, ಚೀಟಿ ಹಾಕಿಸ್ಕೋಬೇಕು, ಈ ಥರದವ್ರು ಏನಾದರೂ ಇದ್ದರೆ ಆ ಚೀಟಿ ಪಾಟಿ ಬಿಸ್ನೆಸ್ ಮಾಡೋರಿಗೆ ಇವತ್ತು ಸಿಕ್ಕಾಪಟ್ಟೆ ಒಳ್ಳೆ ದಿನ.
ಗೃಹ ನಿರ್ಮಾಣದಲ್ಲಿ ಅಂದರೆ ಮನೆ ಕಟ್ಟೋರು ಏನಾದ್ರು ಇದ್ದರೆ ಸ್ವಲ್ಪ ಜಯ ಸಿಗುತ್ತೆ. ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿ ಖಂಡಿತವಾಗ್ಲೂ ಗೋ ಹೆಡ್ ಸಕ್ಸಸ್ ಆಗುತ್ತೆ. ಮದುವೆ ಆಗಿಲ್ಲದೆ ಇದ್ದವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹೊಸಬ್ರು ಭೇಟಿ ಆಗುತ್ತೆ. ನೋ ಪ್ರಾಬ್ಲಮ್, ಆಲ್ ದಿ ಬೆಸ್ಟ್, ಎಲ್ಲ ಚೆನ್ನಾಗಾಗುತ್ತೆ. ಯೂಶಲಿ ಚೀಟಿ ಮಾಡೋರಿಗೆಲ್ಲ ದಿನ ಚೆನ್ನಾಗಿಲ್ಲ ಅಂತಲೇ ಬರುತ್ತೆ. ಇವತ್ತು ಸಿಕ್ಕಾಪಟ್ಟೆ ಸಖತ್ತಾಗಿದೆ, ಮಾಡ್ಕೊಳ್ರಿ ಚೀಟಿನ. ತುಲಾರಾಶಿ, ದುಡ್ಡು ಕಾಸು ವ್ಯವಹಾರದಲ್ಲಿ ಹುಷಾರಾಗಿರಿ. ಟೋಪಿ ಹಾಕೋ ಗೆಳೆಯರು ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಮನೆಯಲ್ಲಿ ಅಮ್ಮವರ ಜೊತೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಹಳೆ ಜಗಳ ಇವತ್ತು ಫೈನಲೈಸ್ ಆಗುತ್ತೆ. ಮನೆಯವರ ಜೊತೆ ಪಾರ್ಕು ಗೀರ್ಕು ಸುತ್ತಾಡುವಂಥ ಯೋಗ ನಿಮಗೆ ಬಂದಿದೆ. ಓಕೆ, ಏನೋ ಪರವಾಗಿಲ್ಲಪ್ಪ, ಎಲ್ಲರೂ ಅವರವ್ರ ವೈಫ್ಗಳ ಜೊತೆ ತುಂಬ ಚೆನ್ನಾಗಿದ್ದಾರೆ. ಮನೆಯವ್ರ ಜೊತೆ ಸಿನಿಮಾ ಹೋಗ್ಬೋದು, ಪಾರ್ಕಿಗೆ ಹೋಗ್ಬೋದು, ಖುಷಿಯಾಗಿರ್ಬೋದು. ಸಂಡೇ ರೀ, ಅದಕ್ಕೆ ಹೇಳೋದು ಸಂಡೇ ಸ್ಪೆಷಲ್ ಅಂತ. ಓಕೆ, ತುಲಾರಾಶಿಯ ನಂತರ ವೃಶ್ಚಿಕ ರಾಶಿ. ವಿದ್ಯಾರ್ಥಿಗಳಿಗೆ ಒಳ್ಳೆ ದಿನ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಸ್ನೇಹಿತರಿಗೆ ದುಡ್ಡು ಖರ್ಚು ಮಾಡ್ತೀರಾ, ಹೆಂಗಿದೆ ನೋಡ್ರಿ, ಅದೊಂಥರ ಖುಷಿ. ಹುಡುಗರ ಜೊತೆ ಹೋಗೋದು, ಸ್ನೇಹಿತರ ಜೊತೆ ಕೂತ್ಕೊಳ್ಳೋದು, ಸ್ವಲ್ಪ ಖರ್ಚು ಮಾಡೋದು ಭಾನುವಾರದತ್ತು ಒಳ್ಳೆ ಮಜಾ ಕೊಡುತ್ತೆ. ನೋಡಿ, ಅದೇ ಹೇಳಿದ್ದಾರೆ, ಅದರಿಂದ ನಿಮಗೆ ಸಂತೋಷ ಕೊಡುತ್ತೆ. ನಿಮ್ಮ ಹಳನೇ ಯಾವ್ದಾದ್ರು ಒಂದು ಹಳೇ ಏನಾದ್ರು ಪ್ಲಾನ್ ಇಟ್ಕೊಂಡಿದ್ರೆ ಅದು ಇವು ಸಕ್ಸಸ್ ಆಗುತ್ತಂತೆ. ಯಾರೋ ಹುಡುಗರು ಸಿಗ್ತಾರೆ, ಏನೋ ಕೇಳ್ತಾರೆ, ಏನಪ್ಪ ಅವತ್ತು ಹೇಳಿದೆ ಮಾಡಲಿಲ್ವಲ್ಲ ಅಂತ. ಅಯ್ಯೋ ಮಾಡುಗುರು, ನಾನು ಹಿಡಿದೀನಿ ಅಂತಾರೆ. ಆ ಥರ ಏನಾರು ಯೋಚನೆ ಮಾಡ್ಕೊಂಡಿದ್ರೆ ಹುಡುಗರು ಸಿಗ್ತಾರೆ, ಫ್ರೆಂಡ್ಗಳು ಸಿಗ್ತಾರೆ. ಅವ್ರು ಸಿಕ್ತಾಗ ಏನಾರು ಮಾತಾಡಿ, ನಿಮ್ಮ ಯೋಜನೆಗಳೆಲ್ಲ ಕೈಗೂಡುತ್ತೆ. ಧನುಸ್ಸು ರಾಶಿಯವ್ರಿಗೆ ಏನಾಗಿದೆ ಅಂದರೆ ಇವತ್ತು ಒಳ್ಳೆ ಸುದ್ದಿಗಾಗಿ ಭಾಳ ದಿವಸದಿಂದ ಕಾಯ್ತಾ ಇದ್ದೀರಾ. ಆ ಸುದ್ದಿ ಇವತ್ತು ಬರುತ್ತೆ. ಕೆಲವು ವಿಚಾರಗಳಲ್ಲಿ ಅಡೆತಡೆಗಳಿದ್ದರೂ ಕೂಡ ಅಂತಿಮವಾಗಿ ಜಯ ನಿಮ್ಮದೇನೇ. ಸಂಸಾರದಲ್ಲಿ ಸುಖ ಇದೆ, ಸಂತೋಷ ಇದೆ. ಮದುವೆ ಆಗದೇ ಇದ್ದವ್ರಿಗೆ ಕಂಕಣ ಭಾಗ್ಯ ಕೂಡ ಇದೆ. ನೋ ಪ್ರಾಬ್ಲಮ್. ಧನುಸ್ಸು ರಾಶಿಯವರು ಅದ್ಭುತವಾಗಿದೆ ಇವತ್ತು. ಮಾಡಿ, ಎಲ್ಲ ಸಕ್ಸಸ್ ಆಗುತ್ತೆ. ಮಾಡದೆ ಪಾಚ್ಕೊಂಡಿದ್ರೆ ಖಂಡಿತ ಯಾವುದೂ ಸಕ್ಸಸ್ ಆಗಲ್ಲ. ಯಾರು ಹೇಳಿದ್ರು ಸಕ್ಸಸ್ ಆಗಲ್ಲ. ಮಾಡಬೇಕು, ಏನಾದರೂ ಮಾಡಿ ಸಕ್ಸಸ್ ಆಗ್ತೀರಾ. ಏನು ಮಾಡದೆ ಮನೇಲೇ ಕೂತ್ಕೊಂಡು ಪಾಚ್ಕೊಂಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗಲ್ಲ. ಮಕರ ರಾಶಿ, ಮಕ್ಕಳು ಚೆನ್ನಾಗಿ ಓದಿ ನಿಮಗೆ ಖುಷಿ ಕೊಡ್ತಾರೆ. ದೂರದ ಪ್ರಯಾಣದ ಸಂಭವ ಇದೆ. ಅಮ್ಮವರು ಹೈ ಕ್ಲಾಸ್ ಆಗಿ ನಿಮ್ಮ ಜೊತೆ ಹೊಂದ್ಕೊಳ್ತಾರೆ. ಸಂಸಾರದಲ್ಲಿ ಆನಂದ ನಲ್ದಾಡುತ್ತೆ. ಭಾರಿ ಭೋಜನ ಇವತ್ತು ಸಂಡೇ ಅಲ್ವಾ, ಭಾರಿ ಭೋಜನ ಇರುತ್ತೆ. ನೋ ಪ್ರಾಬ್ಲಮ್, ಎಂಜಾಯ್ ಮಾಡ್ತೀರಾ ಮಕರ ರಾಶಿಯವರು. ಮಕರ ರಾಶಿಯ ನಂತರ ಕುಂಭರಾಶಿ. ಹಣಕಾಸು ವಿಷಯದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಳೆಯ ಸಾಲಗಳು ತೀರುತ್ತೆ. ಧೈರ್ಯವಾಗಿ ಮುನ್ನುಗ್ಗಿ ನೀವು ಅಂದ್ಕೊಂಡಂತೆ ಕೆಲಸ ಆಗುತ್ತೆ. ರಾಜಕಾರಣಿಗಳಿಗೆ ಯಶಸ್ಸು ಇದೆ. ರೇಷ್ಮೆ ವ್ಯಾಪಾರಿಗಳಿಗೆ ಒಳ್ಳೆ ಲಾಭ ಇದೆ. ಇನ್ನೇನು ಬೇಕು. ಓಕೆ, ರಾಶಿಗಳಲ್ಲಿ ಕಟ್ಟ ಕಡೆಯ ರಾಶಿ ಮೀನ ರಾಶಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅನವಶ್ಯಕವಾಗಿ ಖರ್ಚು ಮಾಡ್ತೀರಾ. ಮನಸ್ಸಿಗೆ ಸ್ವಲ್ಪ ಎಲ್ಲೋ ಬೇಜಾರು ಆಗುತ್ತೆ. ಗೆಳೆಯರಿಂದ ಸಲಹೆ ಪಡ್ಕೊಳ್ತೀರಾ. ಮನೆ ಮಂದಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಅದರಿಂದ ಒಳ್ಳೆಯದಾಗುತ್ತೆ. ಯಾಕಂದರೆ ಒಬ್ಬೊಬ್ಬರೇ ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡ್ರಪ್ಪ. ಮನೆಯವ್ರನ್ನ ಕೂಡಿಸ್ಕೊಂಡು ಅಪ್ಪ ಅಮ್ಮನೋ, ಹೆಂಡ್ತಿನೋ, ಮಕ್ಕಳನೋ, ಅಣ್ಣ ತಮ್ಮನೋ ಯಾರ ಜೊತೆ ಕೂಡಿಸ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಎಲ್ಲ ಸರಿಯಾಗುತ್ತೆ. ಒಬ್ಬೊಬ್ಬರೇ ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಒಬ್ಬರೇ ಡಿಸೈಡ್ ಮಾಡೋಕ್ಕೆ ಆಗೋದು ಇಲ್ಲ. ಆದ್ದರಿಂದ ಮನೆಯವ್ರ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡಿ ಎಲ್ಲ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ನಗ್ತಾ ಇರ್ತೀರಾ, ನಗಿಸ್ತಾನೂ ಇರ್ತೀರಾ. ಓಕೆ, ನಮ್ಮ 12 ರಾಶಿಗಳ ಫಲವನ್ನು ತಿಳಿಸಿದ್ದೀನಿ. ಎಲ್ಲರ ಗ್ರಾಚಾರಗಳು ತಿಳಿಸ್ಕೊಂಡಿದ್ದೀರಾ? ಖುಷಿ ಆಯಿತಾ ಭಾನುವಾರದತ್ತು? ಓಕೆ, ಒಂದು ಫೋನ್ ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ಹಾಯ್ ಸರ್, ನಮಸ್ತೆ ಮುರಳೀಧರ್. ನಮಸ್ಕಾರ. ಏನು ನಿಮ್ಮ ಹೆಸರು ಗೊತ್ತಾಗಿಲ್ಲ? ಜ್ಯೋತಿ ಅದೇ ಮಧುರೆಯಿಂದ. ಮದ್ದೂರಿನ ಜ್ಯೋತಿಯವರೇ, ಏನು ಸಮಾಚಾರ? ಬೆಳಗ್ಗೆನೇ ಎದ್ಬಿಟ್ಟಿದ್ದೀರಾ? ಭಾನುವಾರದತ್ತು ಇಷ್ಟು ಬೇಗ ಎದ್ದೊಳಲ್ವಾ ನೀವು? ಇಲ್ಲ ಆಕ್ಚುಲಿ ನಾನು ಎನಿ ಟೈಮ್ 6 o'clock ಎದ್ದಿರ್ತೀನಿ. ಆಕ್ಚುಲಿ ನಿಮ್ಮ ನೋಡೋದಕ್ಕೆ ಬೇಗ ಹೇಳ್ತಾ ಇರೋದು ನಾವು. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಾ? ಖುಷಿ ಆಯ್ತಾ? ಹೌದು, ತುಂಬಾ ಖುಷಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇವತ್ತು. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಬೇರೆ ಅಲ್ವಾ? ಒಂದು ದೃಷ್ಟಿ ಬಟ್ಟು ಹೋಗಿ ಮನೇಲಿ ನಮ್ಮ ವೈಫ್ ಕೈ ಇಡಿಸ್ಕೊಳ್ತೀನಿ ಬಿಡಿ. ಹೇಳಿಮ್ಮ, ಇನ್ನೇನು ಸಮಾಚಾರ? ಖಂಡಿತವಾಗ್ಲೂ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಾ? ನಮ್ಮ ನಾಳೆಯಿಂದ ಒಂದು ಹೌದು ಸರ್. ನಮ್ಮ ಸುವರ್ಣ ಚಾನಲ್ನಲ್ಲಿ ನಾಳೆಯಿಂದ ಒಂದು ಅನುರೂಪ ಅಂತ ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ. ಹೌದು, ನಾವು ವೈಟಿಂಗ್ ಫಾರ್ ಅನುರೂಪ. ನಾವು ಕಾಯ್ತಾ ಇದೀವಿ, ಅದಕ್ಕೋಸ್ಕರ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮನೆಗೋಸ್ಕರ. ಖಂಡಿತ ಅನುರೂಪಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಅವ್ರ ಟೀಮ್ ಅವರೆಲ್ಲ ಬರ್ತಾ ಇದ್ದಾರೆ. ಇವತ್ತು ನಾಳೆ ಜೊತೆ ಇರ್ತಾರೆ. ಆ ಸ್ಟೋರಿ ಹೆಂಗಿರುತ್ತೆ, ಏನು ಸ್ಟೋರಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಸಖತ್ತಾಗಿರುತ್ತೆ. ಮತ್ತೇನು ಸಮಾಚಾರಮ್ಮ? ಹೇಳ್ಬೇಕು ಸರ್, ಕಾಫಿ ಆಯ್ತಾ? ಇಲ್ಲ, ನಮ್ದು ಕಾಫಿ ನಿಮ್ ಜೊತೆ ಮಾತಾಡ್ತಾರೆ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ದು ಕಣ್ಣಂದೇವನ್ ಟೀ ಮಾರ್ನಿಂಗ್ ಏನೇನೆ. ಓಕೆ, ಆಮೇಲೆ ಜ್ಯೋತಿ ಅವರೇ, ಕಣ್ಣಂದೇವನ್ ಟೀನೇ ಕುಡಿಯೋದು. ಓಕೆ, ನೀವು ಕಣ್ಣಂದೇವನ್ ಟೀ, ನಾವು ಕಣ್ಣಂದೇವನ್ ಟೀ. ಆದರೆ ನಿಮ್ಮೊಂದು ಒಳ್ಳೆ ಬಹುಮಾನ ಬಂದಿದೆ. ಆದಷ್ಟು ಬೇಗ ಕಣ್ವಾ ಮಾಲ್ಟ್ ಅವರು ಒಂದು ಪ್ರೈಸ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬಂದಾಗ ಇನ್ಫೆಂಟ್ರಿ ರೋಡ್ನಲ್ಲಿ ಮೊದಲನೇ ಬಿಲ್ಡಿಂಗು ರೈಟ್ ಹ್ಯಾಂಡ್ ಸೈಡಲ್ಲಿ ಎಂಬೈಸಿ ಪಾಯಿಂಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ
ನಿಮಗೋಸ್ಕರ ಬಹುಮಾನ ಕಾಯ್ತಾ ಇರುತ್ತೆ. ಆದಷ್ಟು ಬೇಗನೆ ಬನ್ನಿ ಜ್ಯೋತಿಯವರೇ, ಬಹುಮಾನ ತಗೊಂಡೋಗಿ. ಮದ್ದೂರಿಂದ ಫೋನ್ ಮಾಡಿದ್ದೀರಾ, ಥ್ಯಾಂಕ್ ಯು. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ? ಹೇಳಲೇ ಇಲ್ವಲ್ಲ, ಸ್ವಲ್ಪನೂ ಹಿಂಟೇ ಇಲ್ವಲ್ಲಪ್ಪ. ನಾವು ಫೋನ್ ಮಾಡಬೇಕಾ ಬೇಡವಾ? ರೀ ಫೋನ್ ಮಾಡ್ಬೇಕ್ರಿ. ಎಂಥವ್ರನ್ನ ಕರೆಸ್ತಾ ಇದೀವಿ ಗೊತ್ತೇನ್ರಿ? ಗೋಪಿ ಬರ್ತಾ ಇದ್ದಾರೆ ರೀ, ಗೋಪಿ ಮಿಮಿಕ್ರಿ ಗೋಪಿ ಬರ್ತಾ ಇದ್ದಾರೆ. ಬರೀ ಮಿಮಿಕ್ರಿ ಮಾಡೋ ಗೋಪಿ ಬಗ್ಗೆ ಮಾತ್ರ ನಿಮ್ಗೆ ಗೊತ್ತು. ಇವತ್ತು ಲೆಕ್ಚರರ್ ಗೋಪಿನೂ ಬರ್ತಾ ಇದ್ದಾರೆ. ಅವರು ಮೂಲತಃ ಲೆಕ್ಚರರ್ ಆಗಿದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ. ಅವ್ರನ್ನ ಕರ್ಕೊಂಬರ್ತೀನಿ. ಅಲ್ಲಿ ತನಕ ತಗೊಳ್ಳಿ ಒಂದು ಕಣ್ಣಂದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣಂದೇವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇದು ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮ, ಸುವರ್ಣ ವಾಹಿನಿಯ ಕಾರ್ಯಕ್ರಮ. ಮುರಳಿಯವರೇ, ಸಂಡೇ ಸ್ಪೆಷಲ್ ಅಂದ ತಕ್ಷಣ ಯಾರೋ ಒಂದು ಸ್ಪೆಷಲ್ ಆಗಿರೋ ವ್ಯಕ್ತಿಗಳನ್ನ ಕರೆಸಿರ್ತೀರ ಅಂತ ನಮ್ಗೆ ಗೊತ್ತು. ಯಾರ್ರೀ ಅವರು? ಅಯ್ಯೋಯ್ಯೋ, ಅವ್ರ ಬಗ್ಗೆ ಹೇಳೋಕ್ಕಾಗತ್ತಾ? ನಮಸ್ಕಾರ ಸರ್, ವೆಲ್ಕಮ್ ಟು ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಗೋಪಿಯವರು ಬಂದಿದ್ದಾರೆ. ಗೋಪಿಯವರ ಪರಿಚಯ ನಿಮ್ಮೆಲ್ಲರಿಗೂ ಇದೆ. ಯಾವುದೇ ಒಂದು ಸ್ಟೇಜ್ ಪ್ರೋಗ್ರಾಮ್ಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಗೋಪಿಯವರ ಪ್ರೆಸೆನ್ಸ್ ಇರುತ್ತೆ. ಒಂದು ಮಿಮಿಕ್ರಿ ಮಾಡ್ತಾರ್ರಿ, ಸಿಕ್ಕಾಪಡೆ ಸಖತ್ತಾಗಿ ಮಾಡ್ತಾರೆ. ನಕ್ಬಿಡೋದು, ಮನೆಗೆ ಬಂದ್ಬಿಡೋದು. ನೀವು ಅವ್ರ ಬಗ್ಗೆ ಏನು ಗೊತ್ತೇ ಇರಲ್ಲ ನಿಮಗೆ. ಅವ್ರ ಬಗ್ಗೆ ತಿಳ್ಕೊಬೇಕ್ರಿ, ಬರೀ ಮಿಮಿಕ್ರಿ ಮಾಡ್ಕೊಂಡಿಲ್ಲ ಅವರು. ಗೋಪಿ ನಮಸ್ಕಾರ. ಗೋಪಿ ಗೋಪಿ ಇದೇನು ಗೋಪಿ, ನಿಮ್ಮ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲಪ್ಪ. ಅದೇ ಮಿಮಿಕ್ರಿ ಮಾಡ್ತಾರಲ್ಲ, ದೇವೇಗೌಡರ ಥರ ಮಾತಾಡ್ತಾರಲ್ಲ ಅವ್ರ್ಯಾ ಅಂತ ಕೇಳಿದ್ರು ನಮಗೆ. ಏಯ್ ಒಳ್ಳೆ ಕಥೆ ಆಯ್ತು, ಅವ್ರನ್ನೇ ಕರೆಸ್ತಾ ಇದೀವಿ ಇವತ್ತು ಅಂತ ಹೇಳಿದ್ದೀನಿ. ಗೋಪಿ ಹೇಳಿ. ಪೂರ್ತಿ ಹೆಸರೇನು? ಗೋಪಾಲ್ ಅಂತಾರೆ, ಮನೆಯಲ್ಲಿ ಗೋಪಿ ಅಂತಾರೆ. ಸ್ಕೂಲಲ್ಲಿ ಏನು ಹೆಸರು ಕೊಟ್ಟಿದ್ರಿ ಹೇಳ್ರಿ? ಗೋಪಿ ಗೋಪಾಲ್ ಅಂತ. ಗೋಪಾಲ. ಗೋಪಾಲ್ ಹೋಗಿ ಎಲ್ಲರ ಪ್ರೀತಿಯ ಗೋಪಿ ಆಗಿಬಿಟ್ಟಿದ್ದಾರೆ. ಓಕೆ ಗೋಪಿ ಅವರೇ, ಫಸ್ಟು ಎಲ್ಲರಿಗೂ ಏನಂತ ಗೊತ್ತು ಅಂತ ಹೇಳಿದ್ರೆ, ನೀವು ಮಿಮಿಕ್ರಿ ಆರ್ಟಿಸ್ಟು ಅನ್ನೋದೇ ಗೊತ್ತು. ಹೌದು. ಆದರೆ ನೀವು ಲೆಕ್ಚರರು, ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು ಸರ್. B.Ed ಕಾಲೇಜ್ ಲೆಕ್ಚರರ್ ಇವರು. ಅಂದರೆ ಟೀಚರ್ ಆಗೋರಿಗೆ ಪಾಠ ಮಾಡೋ ಅಂಥವ್ರು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ ರೀ. ಹಂಗೆ ಕಾಣ್ತಾರ ಇವರು? ಪಾಪ ಹಸುತರ ಗೊತ್ತೇ ಆಗಲ್ಲ. ಅಲ್ಲ, ನೀವು ಯಾವಾಗ ಮ್ಯಾಥಮೆಟಿಕ್ಸ್ ಟೀಚರ್ ಆದ್ರಿ? ನನಗೆ ನಿಮ್ಮ ಮಾತು ಕೇಳಿಸ್ಬೇಕು ಅಂತ ನಿಮ್ಮ ಮಾತನ್ನೇ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಸುನೀರಿಪ್ಪ ಸರ್, ಅದು ನಾನಾಗಿ ಒಂದು 2003 ಮಾಡ್ತಾ ಇದ್ದೀನಿ ಸರ್. 2003 ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಯಾವ್ಯಾವ ಕಾಲೇಜಲ್ಲಿ ಕೆಲಸ ಮಾಡಿದ್ರಿ? ನಂದು ಸುತ್ತೂರು ಸ್ವಾಮೀಜಿ ಅವ್ರದ್ದು JSS B.Ed ಕಾಲೇಜ್, ಬೆಂಗಳೂರಲ್ಲಿ 8th ಬ್ಲಾಕಲ್ಲಿ. ಓಕೆ. ಅಲ್ಲಿ ಮಾರ್ಚ್ವರೆಗೆ ಮಾಡಿದೆ. ಈ ಮಾರ್ಚ್ ನಂತರ ಬೇರೆ ಇನ್ನೊಂದು ಕಾಲೇಜಲ್ಲಿ ಒಂದು ಬಿಡಿ, ಲೆಕ್ಚರರ್ ಆಗಿದ್ದು ಎಲ್ಲರಿಗೂ ಗೊತ್ತಾಗೋಯ್ತು. ನಿಮ್ಮ ಹತ್ರ ಯಾವ ನೀನು ಬಾಲ ಬಿಚ್ಚಲ್ಲ. ಎಲ್ಲರೂ ಅನ್ಕೊಂಡಿರ್ತಾರೆ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತ. ಇವಾಗ ಗೊತ್ತಾಗ್ತದೆ ನಾವು ಮಾತಾಡ್ತಾ ಇರೋದು ಸಾಮಾನ್ಯ ಒಂದು ಕಲಾವಿದರ ಹತ್ರ. ಲೆಕ್ಚರ್ ಸರ್ ಏನು ಹೇಳಿ, ಕಲಾವಿದರಿಗಿಂತ ಲೆಕ್ಚರ್ಗೆ ಬೆಲೆ ಜಾಸ್ತಿ ಸರ್. ನಿಜವಾಗ್ಲೂ ಸರ್, ಅಲ್ವಾ ಸರ್? ಮೊದಲೇ ಗುರುಭ್ಯೋ ನಮಃ ಅಂತಿದೆ. ಹೌದಲ್ವಾ ಸರ್? ಅದಕ್ಕೆ ಓಕೆ. ನೋಡಿ, ಎಲ್ಲರಿಗೂ ಗೊತ್ತಿಲ್ಲದೆ ಇರುವಂಥ ಇನ್ನೊಂದು ಮುಖ ಅವರು ಲೆಕ್ಚರರ್ ರೀ. ಓಕೆ ಸರ್, ಇದು ಲೆಕ್ಚರರ್ ಬಿಟ್ಟಾಕಿ. ಲೆಕ್ಚರರ್ 100 ಜನ ಹುಡುಗರಿಗೆ ಗೊತ್ತು. ಏನು ಅಲ್ಲಿ ಕುತ್ಕೊಂಡು ಕ್ಲಾಸ್ ರೂಮಲ್ಲಿ ಪಾಠ ಮಾಡಿದ್ರೆ ಬರೀ 100 ಜನ ಕೇಳ್ತಾರೆ. ಮುರಳಿಯವರೇ, ನಾವೊಂದ್ಸರಿ ಮೈಕ್ ಹಿಡ್ಕೊಂಡು ಪಾಠ ಮಾಡಿದ್ರೆ ಲಕ್ಷಾಂತರ ಜನ ನೋಡಿ ಖುಷಿ ಪಡ್ತಾರೆ. ಈ ಕಾಲೇಜ್ ಹೋಗೋದೇ ಬೇಡ ಅಂತೇಳಿ ಕಾಲೇಜೇ ಬಿಟ್ಬಿಟ್ಟಿದ್ದಾರೆ ಯಜಮಾನ್ರು ಹೋಗಿ. ಇಲ್ಲ ಸರ್, ಕಾಲೇಜಲ್ಲಿ ನಾನು ಭಾಳ ಸ್ಟ್ರಿಕ್ಟು. ನನ್ನ ಸ್ಟೂಡೆಂಟ್ ಹತ್ರ ಯಾರ ಹತ್ರನೂ ಕಾಮಿಡಿನೇ ಇಲ್ಲ. ಹೊರಗಡೆ ಬಂದಾಗ ಮಾತ್ರ ಕಾಮಿಡಿ. ಸ್ಟೂಡೆಂಟ್ ಹತ್ರ ಭಾಳ ಸ್ಟ್ರಿಕ್ಟ್. ಇದೇನು ಇಲ್ಲಿ ಮಾತಾಡೋದಿಲ್ಲ ಈ ವಯ್ಯ, ಸ್ಟೇಜಲ್ಲಿ ನೋಡಿದ್ರೆ ಹಿಂಗೆಲ್ಲ ಮಾಡ್ತಾರೆ ಅಂತ ಹುಡುಗರಿಗೆ ಸುಮ್ಮನೆ ನೋಡ್ತಾರೆ. ಓಕೆ. ಯಾರು ಕೇಳೋದಿಲ್ಲ. ನಿಮ್ಮ ಹುಡುಗಿನ ಕಾಲೇಜಾ ಹುಡುಗರ ಕಾಲೇಜಾ? ಇಬ್ಬರು ಇದ್ದಾರೆ ಸರ್. ಮದುವೆ ಆಗಿದೆಯಾ ನಿಮಗೆ? ಬಿಡಿ ಈ ಕಲಾ ಸರಸ್ವತಿನೇ ನಮಗೆ ಒಂಥರ. ಇದೆಲ್ಲ ಡೌಗಳೆಲ್ಲ ಬೇಡಪ್ಪ. ಒಳ್ಳೆ ತಾಯಿ ಇದ್ದಂಗೆ ತಂದೆ ಇದ್ದಂಗೆ. ಫಸ್ಟ್ ಮದುವೆ ಆಗ್ರಿ ರೇ, ಆಮೇಲೆ ಅಷ್ಟೇ ನೋಡಿ. ಇನ್ನ ಮದುವೆನೇ ಆಗಿಲ್ವ ಅಂತೀವ್ರಿಗೆ ನೋಡ್ಕೋಬೋದು ಬಿಡಿ. ನಾವ್ ಹೇಳಾಗೋಯ್ತು, ನಮ್ಮ ವಿಷಯ ಹೇಳ್ಬೇಕಾಯ್ತು, ನಾವ್ ಹೇಳ್ಬಿಟ್ವಿ. ಮದುವೆ ಆಗಿಲ್ಲ ಗೋಪಿ ಅವ್ರಿಗೆ, ಅದಕ್ಕೆ ಆಟ ಆಡ್ಕೊಂಡು ಆಗ್ತೀನಿ ಸರ್, ಆಗ್ತೀನಿ. ಬೇಗ ಮದುವೆ ಆಗಿ ಹೊಸ ವರ್ಷ ಬರುತ್ತಲ್ಲ ಸರ್, 2015ಗೆ ಮದುವೆ ಆಗ್ತಾ ಇದ್ದಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮಿಸಸ್ ಜೊತೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಸರ್. ಓ, ಮೋಸ್ಟ್ಲಿ ಏನೋ ಸೆಟ್ಲ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಮಾಡ್ಕೋಬೇಕು. ಓಕೆ ಗೋಪಿ ಅವರೇ, ನಮ್ಮ ಜೊತೆ ದಿನ ಮಾತಾಡ್ತಾರೆ. ಗೋಪಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಜನ ಕ್ಯೂ ನಿಂತಿದ್ದಾರೆ. ತುಂಬಾ ಜನ 7 ಗಂಟೆಗೆ ಫೋನ್ ಮಾಡಿದ್ರು ಗೋಪಿ ಅವ್ರು ಬರ್ತಾ ಇದ್ದಾರೆ ಅಂತ. ಹಲೋ. ನಮಸ್ತೆ ಸರ್. ಅಮ್ಮ ನಮಸ್ಕಾರ. ಹೇಳಿಮ್ಮ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಸರ್. ಎಲ್ಲಿ? ಬೆಂಗಳೂರಲ್ಲಿ ಮಾರ್ಕೆಟ್. ಹೇಳಿಮ್ಮ, ಎಲ್ಲಿದೆ ನಿಮ್ಮ ಮನೆ? ಎಲ್ಲಿದೆ ಹೇಳಿಮ್ಮ? ನಮ್ದು ಪೊಲೀಸ್ ರೋಡ್. ಹೌದಾ? ಪಪ್ಪಾಯಿ ಮಾಡ್ತೀವಿ ಸರ್. ಹೌದಾ? ಹೇಳಿಮ್ಮ, ನಮ್ಮ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಮ್ಮ ನೀವು? ತುಂಬಾ ಚೆನ್ನಾಗಿದೆ ಸರ್. ಮುರಳಿಯವ್ರ ಕಾಮಿಡಿನೇ ಚೆನ್ನಾಗಿದೆ. ಏನ್ ನಾವು ಕಾಮಿಡಿ ಮಾಡೋ ತರ ಕಾಣ್ತಾ ಇದೀವ ನಿಮ್ಗೆ? ನೀವು ಕಾಮಿಡಿ ತರನೇ ಇದ್ದೀರಲ್ಲ. ನೋಡಿ ಹೆಂಗಿದಾರೆ ನೋಡಿ ಯಜಮಾನ್ರು. ಕಾಮಿಡಿ ಮಾಡೋರು ಅವರು, ನಗ್ಸೋರು. ನಗ್ಸೋದಂದ್ರೆ ಏನು ಅಂತ ಹೇಳ್ಕೊಡೋರು ಅವರು. ಬೆಳಗ್ಗೆ ನಗ್ನಗ್ತಾನೆ ಭವಿಷ್ಯ ಹೇಳುವಾಗ ತುಂಬಾ ಚೆನ್ನಾಗಿದೆಯಲ್ಲ ಸರ್. ನಿಮ್ ಭವಿಷ್ಯ ಚೆನ್ನಾಗಿ ನಡೀತಾ ಇದೆ ಅಲ್ವಮ್ಮ?
ಹಾ ಎಲ್ಲ ಸೀರಿಯಸ್ ಆಗೆಲ್ಲ ಹೇಳ್ಬಿಟ್ಟು ದೀಪ ಹಚ್ಚಿ ಅಲ್ಲೆಲ್ಲ ಒಂದು ಕಣ್ ಕಳಿಸಿ ಕಿವಿ ಫೋಟೋ ಕಳಿಸಿ ನೋಡ್ಬಿಟ್ಟು ಹೇಳ್ತಿರೋದಕ್ಕಿಂತ ಇದು ಒಳ್ಳೆ ಭವಿಷ್ಯಮ್ಮ. ತುಂಬಾ ಒಳ್ಳೆಯವರು ಬರೀತಾ ಇದ್ದಾರೆ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಗೋಪಿಯವರು ಇದ್ದಾರೆ, ಮಾತಾಡ್ತೀರಾ? ಮಾತಾಡ್ತೀನಿ ಕೊಡಿ ಸರ್. ಮಾತಾಡಿ, ಕೇಳಿಸ್ಕೊಳ್ತಾ ಇದ್ದಾರೆ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಕಾಮಿಡಿ ಚೆನ್ನಾಗ್ ಮಾಡ್ತೀರಾ ಸರ್ ನೀವು. ಥ್ಯಾಂಕ್ ಯು ಮೇಡಮ್. ಏನೋ ನಿಮ್ಮಂತವ್ರು. ಯಡಿಯೂರಪ್ಪ ಅವ್ರ ತರ ಮಾತಾಡಿ ಸರ್, ಚೆನ್ನಾಗ್ ಮಾಡ್ತಾ ಇರ್ತೀರಾ. ಏನ್ ಸರ್ ಇದು, ನಮ್ಗೆ ಗೊತ್ತಿಲ್ಲ ನೋಡಿ. ಆಯ್ತಮ್ಮ, ಯಡಿಯೂರಪ್ಪನ ತರ ಮಾತಾಡ್ತಾರೆ, ಫೋನ್ ಇಟ್ಬಿಡಿಮ್ಮ. ನೋಡಿ, ಯಡಿಯೂರಪ್ಪನವರು ಇವಾಗ ಬಂದು ನಮ್ಮ ಟಾಟಾ ಕಣ್ಣನ್ ದೇವನ್ ಚಹನ ಹೇಗೆ ಸ್ವೀಕಾರ ಮಾಡ್ತಾರೆ ನೋಡ್ಕೊಳ್ಳಿ. ಆಯ್ತಮ್ಮ, ನಿಮಗೆ ಧ್ವನಿ ಮುಖಾಂತರ ಅವ್ರು ಟೀ ಕುಡಿಯೋ ಶೈಲಿನೂ ಕೂಡ ನಿಮ್ಗೆ ಹೇಳ್ತೀನಿ. ಬಂಧುಗಳೆಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೂಡ ಈ ಒಂದು ಕಣ್ಣನ್ ದೇವನ್ ಟೀನ ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂಥ ಬಾಧೆ ದೂರವಾಗಿ ಹೋಗುತ್ತೆ. ಯಾರೀ ಸ್ವಾಮಿ ಹೋಗಲ್ಲ ಅಂತ ಹೇಳಿದವರು ಗೊತ್ತಾಗಲ್ವೇನು? ಬೆಳಿಗ್ಗೆ ಎದ್ದು ಕುಡಿಬೇಕು ಅಂತ. ಯಾವ್ಯಾವ್ದನ್ನ ಕುಡಿತೀರಾ? ಹಾಳು ಬಿದ್ದೋಗ್ತೀರಾ. ದೇಶದಲ್ಲಿ ದಿನ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡೀರಿ, ಒಳ್ಳೇದಾಗುತ್ತೆ. ಬೇರೆಯವ್ರು ಏನೇನೋ ಕುಡ್ಕೋತಾ ಇದ್ದಾರಂತೆ, ಅದಕ್ಕೋಸ್ಕರ ಇದು ಕೇಳಿ ಇದಕ್ಕೊಂದು ಭಾಗ್ಯ ಸ್ಕೀಮನ್ನು ಮಾಡಿಸುವಂಥ ವ್ಯವಸ್ಥೆನ ನಾನು ಸರ್ಕಾರದಲ್ಲಿ ಮುಂದಿಡ್ತೇನೆ ಅಂತ ಹೇಳ್ತಾ ಸದ್ಯಕ್ಕೆ ಇವಾಗ ಟೀ ಕುಡಿತೇನೆ. ಎಲ್ಲರಿಗೂ ನಮಸ್ಕಾರ. ಓಕೆ, ಇದು ನಿಮ್ಗೆ ಹೆಂಗೆ ಬಂತು ಈ ಮಿಮಿಕ್ರಿ ಮಾಡಬೇಕು ಅಂತ? ಹೆಂಗೆ ಬಂತಪ್ಪ ಸರ್? ಮಿಮಿಕ್ರಿ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾ ಹುಚ್ಚು ಜಾಸ್ತಿ ಸರ್. ಸಿನಿಮಾ ನೋಡ್ತಾ ಇದ್ರಾ? ತುಂಬ ಸಿನಿಮಾ, ಟೆಂಟಲ್ಲಿ ಕೂತ್ಕೊಂಡೆಲ್ಲ ಸಿನಿಮಾ ನೋಡೋದು. ಯಾವ ಊರು ನಿಮ್ದು ಮೂಲತ? ನಂದು ಇವಾಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕುನುಗಳ್ಳಿ ಅನ್ನೋ ಊರು ನನ್ನೂರು. ಇವಾಗ ಯಾರಿಲ್ಲ ಅಲ್ಲಿ? ಇದ್ದಾರೆ ಸರ್, ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರಾ? ಅಪ್ಪ ಅಮ್ಮ ಇದ್ದಾರೆ. ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಖುಷಿಯಾಗಿದ್ದಾರೆ. ಲೆಕ್ಚರ್ ಎಲ್ಲ ಬೇಡಪ್ಪ, ಇದೇ ಮಾಡ್ಕೊಂಡಿರು. ಇಬ್ರು ಅಣ್ಣಂದ್ರು ಇದ್ದಾರೆ. ಒಬ್ರು ಅಲ್ಲೇನೆ ವೆಂಕಟೇಶ್ ಅಂತ ಒಂದು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ರಾಜು ಅಂತ ನನ್ನ ಇನ್ನೊಬ್ಬ ಅಣ್ಣ ಓಕೆ ಮಿಲಿಟರಿನಲ್ಲಿ ಕೆಲಸ ಮಾಡಿ ಈಗ ತಾನೇ ಓಕೆ ದೇಶ ಸೇವೆ ಮಾಡಿ ಬಂದಿದ್ದಾರೆ ಅವರನ್ನು. ಓಕೆ, ಅಂತ ಎಲ್ಲ ಲೆಕ್ಚರರ್ ಕುಟುಂಬ ಸ್ವಾಮಿ ನೀವು? ಏನಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ ನೋಡಿ, ನೀವು ಲೆಕ್ಚರರ್ ಯಾರಿಗೂ ಗೊತ್ತಿಲ್ಲ. ಓಕೆ, ಆಮೇಲೆ ಇದು ಹೆಂಗ್ ಬಂತು ಮಿಮಿಕ್ರಿ ಮಾಡಿ? ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡೋದು ಜಾಸ್ತಿ, ಟೆಂಟಲ್ಲಿ ಸಿನಿಮಾ ನೋಡ್ತಾ ಇದ್ವಿ. ಆಯ್ತು ಆಯ್ತು. ಅದು ನೋಡ್ತಾ ಏನು ಮಾಡೋದು, ಆ ಸ್ಟೋರಿ ಎಲ್ಲ ನೋಡ್ತಾ ಇರೋದು. ಆ ಸ್ಟೋರಿ ನೋಡ್ಕೊಂಡು ಅದೇ ಥರ ಮಾತಾಡೋದು. ಈಗ ನೀವೇನಾದ್ರೂ ಹೇಳಿದ್ರೆ ಅದೇ ಥರ ಹೇಳೋದು. ಈಗ ಮಾತಾಡುವಾಗ ಅವನ ಥರನೇ ಮಾತಾಡ್ತೀಯಲ್ಲ ನೀನು, ಅವ್ರ ಥರನೇ ಹೇಳ್ತೀಯಲ್ಲ, ಅದೇ ಥರ ಕೇಳಿಸ್ತಪ್ಪ ಅನ್ನೋರು. ನನಗೆ ಖುಷಿ ಆಗ್ಬಿಡೋದು. ಅವಾಗ ಅದನ್ನ ಹೇಳೋದು, ಆ ಮೊನ್ನೆ ಹೇಳಿದೆಲ್ಲ ಅದು ಹೇಳು, ಈಗ ಇದನ್ನ ಹೇಳಿ ಏನಾಗೋಯ್ತು, ಫಸ್ಟ್ ಪೋಲಿ ಮಾತು ಹೇಳ್ತಾ ಇದ್ದಂತೆ ನೀವು. ಒಂದು ನಿಮಿಷ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಮುರಳಿ ಅವರೇ. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಮಸ್ಕಾರ. ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ, ತುಂಬಾ ಚೆನ್ನಾಗಿದೆ ಡ್ರೆಸ್. ಸರಿ, ತುಂಬಾ ಪ್ರಾಬ್ಲಮ್ ಆಯ್ತು ಸರ್ ನಮಗೆ. ಮೇಡಮ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ನೀವು? ನಾನು ಕುಮಾರಸ್ವಾಮಿ ಲೇಔಟಿಂದ ಶೈಲಜಾ ಅಂತ. ಶೈಲಜಾ ಅವ್ರು ಏನ್ ಮಾಡ್ಕೊಂಡಿದ್ದೀರಮ್ಮ? ನಾನು ಹೌಸ್ ವೈಫ್. ಓಕೆ, ಯಜಮಾನ್ ಏನ್ ಮಾಡ್ಕೊಂಡಿದ್ದಾರೆ? ಎದ್ದಿದಾರ ಬೆಳಗ್ಗೆನೆ? ಓ ಇಲ್ಲ, ಮಾರ್ನಿಂಗ್ ಎದ್ದು ಬಿಡ್ತೀವಿ. ನಮ್ ಸ್ಕೂಲ್ಗೆಲ್ಲ ಹೋಗ್ಬೇಕು ಮಕ್ಕಳು, ಅದನ್ನ ಡೈಲಿ ನಿಮ್ ಪ್ರೋಗ್ರಾಮ್ ನೋಡ್ತೀವಿ. ತುಂಬಾ ಚೆನ್ನಾಗಿದೆ. ಸುವರ್ಣಲ್ಲಿ ಬರೋ ಅಂತ ಎಲ್ಲ ಪ್ರೋಗ್ರಾಮು ಮಧುಬಾಲದಿಂದ ಹಿಡಿದು ಫುಲ್ಲು ಮುಗಿಯೋವರೆಗೂ ನೋಡ್ತೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ನೋಡಿ, ಫಸ್ಟ್ ಖುಷಿ ಪಟ್ಕೊಳ್ಳಿ, ನಿಮ್ಗೊಂದು ಪ್ರೈಸ್ ಬಂದಿದೆ, ತಗೊಂಡೋಗಿ. ಅದಕ್ಕಿಂತ ಇಂಪಾರ್ಟೆಂಟ್, ನಮ್ಮ ಪಕ್ಕದಲ್ಲಿ ಗೋಪಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಮೇಡಮ್. ಅವರು ತುಂಬಾ ನಮ್ಗೆ ಅವರು ಲೆಕ್ಚರರ್ ಅಂತ ಅನ್ನೋದು ಗೊತ್ತಿಲ್ಲ. ಅದು ಮ್ಯಾಥ್ಸ್ ಅಂದ್ರೆ ತುಂಬಾ 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 ಖುಷಿ ಆಗುತ್ತೆ ಅವ್ರು ನೋಡ್ತಾ ಇದ್ರೆ. ಇದು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ. ಸೊ ದೇವೇಗೌಡ ಅವ್ರದಾರು ಮಾಡ್ಲಿ, ಇಲ್ಲ ಕುಮಾರಸ್ವಾಮಿ ಸಿದ್ದಮ್ಮ ಯಾವ್ದಾರು ಮಾಡ್ಲಿ, ತುಂಬಾ ಚೆನ್ನಾಗಿದೆ ಅವ್ರ ವಾಯ್ಸು. ತುಂಬಾ ಖುಷಿ ಆಗ್ತಾ ಇದೆ ಮುರಳಿ ಅವರೇ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಒಂದು ಕೆಲಸ ಮಾಡ್ತಾ ಇದೀನಿ, ಕಣ್ವಾ ಮಾಟೋರು ಒಳ್ಳೆ ಪ್ರೈಸ್ ಕೊಡ್ತಾ ಇದಾರೆ, ಸುವರ್ಣ ವಾಹಿನಿಯವರು ಒಂದು ಪ್ರೈಸ್ ಕೊಡ್ತಾ ಇದಾರೆ. ಆದಷ್ಟು ಬೇಗನೆ ನಮ್ಮ ಪ್ಲೇಸಿಗೆ ಬಂದು ಪ್ರೈಸ್ನ ತಗೊಂಡು ಹೋಗ್ಬೋದು. ಶೈಲಜಾ ಅವರೇ, ನೀವು ಕೇಳಿದಂಥ ದೇವೇಗೌಡರದು ಕುಮಾರಸ್ವಾಮಿದು ಒಂದು ಮಾತಾಡ್ತಾರೆ, ನೀವು ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಮಾ. ನೋಡಿದ್ರೆ ಸರ್, ಇದು ಸರ್, ಇದು ಹೆಂಗೆ ಅಂದರೆ, ನಾವು ಇದನ್ನ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ರೆಕಾರ್ಡಿಂಗ್ ಮಾಡಿ ಆಗ್ತಾರಾ ಅಂತೇಳಿ. ನೋ ರೆಕಾರ್ಡಿಂಗ್. ಇದು ನಾವು ಜನ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಒಂದು ಇಂಟ್ರಾಕ್ಷನ್ ಬೆಳೆಯುತ್ತೆ, ಎಲ್ಲರಿಗೂ ಖುಷಿ ಆಗ್ತದೆ. ನನಗೂ ಪರ್ಸನಲಾಗಿ ಖುಷಿ ಆಗ್ತಾರೆ ವಿಚಾರ ಅಂತ ಹೇಳಿದ್ರೆ, ನೀವು ಮಿಮಿಕ್ರಿ ಕಲಾವಿದರು ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವು ಲೆಕ್ಚರರ್ ಆಗಿದ್ದೀರಾ ಅಂತ ಹೇಳಿದ್ರಲ್ಲ, ಅದು ಭಾಳ ಖುಷಿ ಕೊಡ್ತು ನನಗೆ. ಓಕೆ, ಇನ್ನೂ ಖುಷಿ ಕೊಡುವಂಥ ವಿಚಾರ ಸಿಕ್ಕಾಪಟ್ಟೆ ಇದೆ, ಆದರೆ ಈಗ ತಗೋಬೇಕು ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗೋಪಿ ಅವರು, ಬಂದಿದ್ದಾರೆ. ಮಿಮಿಕ್ರಿ ಗೋಪಿಯವರು, ತಿರ್ಗಾ ಬ್ರಾಕೆಟಲ್ಲಿ ಲೆಕ್ಚರರ್ ಗೋಪಿಯವರು ಅಂತ ಹಾಕೊಂಡಿರ್ಬೇಕು. ಯಾಕೆಂದರೆ ಗೋಪಿಯವರೇ ಅವಲೇ ಕೇಳ್ತಾ ಇದ್ರು, ಯಾರೋ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾರೋ ಮಾತಾಡಿ, ಇಲ್ಲ ದೇವೇಗೌಡರ ಬಗ್ಗೆ ಯಾರೋ ಮಾತಾಡಿ, ಅವ್ರ ಥರ ನಿಮ್ಮ ವಾಯ್ಸ್ನ ಕೇಳಬೇಕು ಅಂತ ಮಾತಾಡಿವ್ರಂತೆ. ನೀವು ದುಬೈಗೆಲ್ಲ ಹೋದಾಗ ತುಂಬ ಜನಕ್ಕೆ ನೇರವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ರಿ. ಹೌದು, ಅಲ್ಲಿ ಇದಕ್ಕೆ ಹೋಗಿದ್ವಿ ಸರ್, ಕಥಾ ಬಹರೀನ್ಗೆ ಹೋದಾಗ. ಓಕೆ,
ಬಹರಿನಲ್ಲಿ ಲೈವ್ ಅವ್ರೇನು ಮಾಡಿದ್ರು ಅಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಹೇಳಿದ ತಕ್ಷಣ ಓಕೆ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡ್ಬಿಡ್ತೀರಾ ಅವ್ರದ್ದು ಅದನ್ನೇ ಎಲ್ಲೆಲ್ಲೂ ಹೇಳ್ಬಾರ್ದು. ಓಕೆ ನೀವು ಅವ್ರ ವಾಯ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ನಾವೀಗ ಒಂದು ಪ್ರಶ್ನೆ ಕೇಳ್ತೀವಿ, ಅದು ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡಿ. ಅವ್ರು ಹೆಂಗ್ ಮಾತಾಡ್ತಾರೆ ಅದೇ ಥರ ಅದೇ ಮಾತಾಡ್ತಾರೆ. ಥರ ಕೇಳಿ. ಯಾರ್ಯಾರ ಬಗ್ಗೆ ಪ್ರಶ್ನೆ ಕೇಳಿದ್ರು ದುಬೈನಲ್ಲಿ? ಅಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ರು. ಇವರಿಗೆ ಕೆಲವು ಪ್ರಶ್ನೆಗಳು ನಾವು ಇಲ್ಲಿಂದ ಕೇಳ್ತೀವಿ ಅಂತ ಕೇಳಿದ್ರು. ಅಯ್ಯೋ, ಅದಕ್ಕೆ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಟ್ಟೆ. ಅವತ್ತು ಯಾರು ಸಿದ್ದರಾಮಯ್ಯ ನೀವೇ ಆಗ್ಬಿಟ್ಟಿದ್ರಿ ದುಬೈನಲ್ಲಿ? ಇಲ್ಲ ಸರ್, ಎಲ್ಲ ಧ್ವನಿ ಮಾಡಬೇಕಾದ್ರೂ ಅವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ ಸರ್. ಹೌದು, ಅವ್ರ ಗೌರವ ಕೊಟ್ಟೇನೆ ಮಾಡೋದು. ಹೌದು. ಲೂಸ್ ಟಾಕ್ ಲೂಸ್ ಟಾಕ್ ಅಂತೂ ಇಲ್ವೇ ಇಲ್ಲ ಸರ್. ನಾವು ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗುತ್ತೆ. ಆ ಧ್ವನಿ ಅವ್ರಿಗೆ ಅವರೇ ನಮಗೆ ದೇವರು. ಅದನ್ನ ಯಾರು ಧ್ವನಿ ಮಾಡ್ತೀನೋ ಅವರೇ ದೇವರು. ಖಂಡಿತ. ಯಾಕಂದ್ರೆ ಅವ್ರ ಧ್ವನಿಗೆ ಜನ ಚಪ್ಪಾಳೆ ಕೊಡ್ತಾರೆ. ಚಪ್ಪಾಳೆ ಇಲ್ಲ ಅವ್ರಿಗೆ. ಅವ್ರ ಮುಂದೆ ಮಾತಾಡಿದ್ದೀರಾ? ಇವಾಗ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಅಂಬರೀಷ್ ತರ ಮಾತಾಡ್ತಿದ್ರೆ ಅಂಬರೀಷ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿದ್ದೀರಾ? ಆ ಥರ ಇಲ್ಲ ಸರ್. ಇವಾಗ ದೇವೇಗೌಡರ ಪಕ್ಕ ಮಾತ್ರ ದೇವೇಗೌಡರ ಪಕ್ಕ ಕುತ್ಕೊಂಡು ಅವರೆಲ್ಲ ಹೋಗಿ ಆಶೀರ್ವಾದ ತಗೊಂಡಿದ್ದೀನಿ ಸರ್. ಆಶೀರ್ವಾದ ತಗೊಂಡಾಗ ತಲೆ ಬಗ್ಗಿಸ್ಬಿಡ್ತೀರಾ ನೀವು? ಯಾರು ಗೊತ್ತಿಲ್ಲ ಯಾರಿಗೂ. ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಬಂದ್ಬಿಟ್ಟಿದ್ದೀನಿ. ಇವಾಗ ಆ ಥರ ಯಾವುದು ಮಾತಾಡಿಲ್ಲ ನೀವು? ಇಲ್ಲ, ಮಾತಾಡಿಲ್ಲ. ಒಮ್ಮೆ ಇವರು ಸತ್ಯಜಿತ್ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ. ಹೌದೌದು. ಅವ್ರು ಮಾತ್ರ ಅವ್ರ ಎದುರುಗಡೆ ಒಂದು ಸರ್ ಮಾತಾಡಿ ಅವರ ಮಗ ಬಿದ್ದು, ಅವ್ರ ಮಗ ಹಿಂದ್ಗಡೆ ಕೂತಿದ್ದ. ಓಕೆ. ನಾನು ಅವ್ರ ಧ್ವನಿ ಮಾಡೋಣ ಅಂತ ಮಾಡಿದೆ. ಓಕೆ. ನೋಡಿದ್ರೆ ಅವ್ರ ಮಗನೇ ಇಲ್ಲ. ಎಲ್ಲಿ ಅಂತ ನೋಡಿದ್ರೆ ಕೆಳಗಡೆ ಬಿದ್ಕೊಂಡು ಒದ್ದಾಡ್ತಾ ಇದ್ದಾನೆ. ಯಾರು ಅವ್ರ ಧ್ವನಿ ಮಾಡಲ್ಲ. ರೇರ್ ವಾಯ್ಸು. ಅವಿನಾಶ್ ಅವ್ರದ್ದು, ಓಕೆ, ಸತ್ಯಜಿತ್ ಅವ್ರದ್ದು, ಇವ್ರ ಧ್ವನಿ ಯಾರು ಮಾಡಲ್ಲ. ಓಕೆ. ಅದಕ್ಕೆ ಆ ರೀತಿ ರೇರ್ ವಾಯ್ಸ್ ಅಂತ ಹೇಳ್ಬಿಟ್ಟು ಅವ್ರ ಮಗ ಬಿದ್ದು ನಕ್ಕಿದ್ರೆ ನನಗೆ ಅದನ್ನು ನೋಡಿ ಓಕೆ. ಬಿದ್ದು ನೀವು ನಗಬೇಕು, ನಗಲೇಬೇಕು. ಆದರೆ ಒಂದು ಫೋನ್ ಕಾಲ್ ಬಂದಿದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಗೊತ್ತಾಗಿಲ್ಲ? ವಿಜಯ್ ಅಂತೇಳಿ. ವಿಜಯ್ ಅವರೇ, ಎಲ್ಲಿಂದ ರೀ? ಹುಬ್ಳಿಯಿಂದ ಸರ್. ಹುಬ್ಳಿಯಿಂದ ಫೋನ್ ಮಾಡಕತ್ತೀರೇನ್ರಿ? ಎಲ್ಲಿ ಹುಬ್ಳಿ ನಿಮ್ಮ ಮನೆ ಎಲ್ಲಿದೆ? ನೀವು ಬೆಳಗ್ಗೆ ಚಳಿ ಬಿಡ್ತಾತ್ರಿ. ಹೌದೇನು? ಮತ್ತೆ ಚಳಿ ಎದ್ದು ಮತ್ತೆ ನಿಮ್ದು ಪ್ರೋಗ್ರಾಮ್ ನೋಡ್ಬೇಕಲ್ಲ ಸರ್ ನಾವು. ಹೌದ್ರಿ ಸರ, ಹುಬ್ಳಿ ಚಳಿ ಜಾಸ್ತಿ ಐತೇನ್ರಿ? ಚಳಿ ಐತರ ಈ ಸೈಡ್ ಎಲ್ಲ ಚಳಿ ಫಲ. ಓಕೆ. ಹುಬ್ಳಿ ಎಲ್ಲಿದೆ ನಿಮ್ಮ ಮನೆ? ಹುಬ್ಳಿಯಲ್ಲಿ ಉಡ್ಕಲ್ ಸರ್. ಉಡ್ಕಲ್ ಲೇಕ್ ಇದೆಲ್ಲ. ಉಳ್ಕಲ್ ಲೇಕ್ ಹತ್ರ ಇದ್ರೇನು? ಓಕೆ. ಗಣೇಶ್ ಪೇಟೆ, ದಾಜುಮಾನ್ ಪೇಟೆಲ್ಲ ನಮ್ಮ ಫ್ರೆಂಡ್ ಇದಾರ್ರಿ. ಗಣೇಶ್ ಪೇಟೆ. ಹೌದು ಸರ್, ಫೇಮಸ್ ಸರ್ ಅದು ಗಣೇಶ್ ಪೇಟೆ. ಗಣೇಶ್ ಪೇಟೆ, ದಾಜುಮಾನ್ ಪೇಟೆಲ್ಲ ನಮ್ಮ ಫ್ರೆಂಡ್ಗಳು ಬಹಳಷ್ಟು ಜನ ಇದಾರ್ರಿ ಅಲ್ಲಿ. ಹೇಳಿ, ಮತ್ತೇನು ಸಮಾಚಾರ? ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಾ? ಕಾರ್ಯಕ್ರಮ ನೋಡ್ತೇವೆ ಸರ್, ಬೆಳಗ್ಗೆ ಎದ್ದು ನಿಮ್ದು. ಹೌದೇನು? ನಿಮ್ ಫಾಲೋ ಮಾಡ್ತೇವೆ ಸರ್. ನಿಮ್ದು ನಮ್ಮನ್ನ ಫಾಲೋ ಮಾಡಿ, ಸಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ. ಈ ನಮ್ಮ ಪಕ್ಕ ಗೋಪಿ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀರಾ? ಕೊಡಿ ಸರ್. ಕೊಡೋದೇನು, ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ನಿಮ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀವಿ, ಒಳ್ಳೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಿಮ್ದು. ಮೊನ್ನೆ ಬಂದಿದ್ವಿ, ಹುಬ್ಳಿಗೆ ಬಂದಿದ್ವಿ ಮೊನ್ನೆ. ಹೌದಾ ಸರ್? ಒಂದು ಕಾರ್ಯಕ್ರಮ ಮಾಡಿದ್ವಿ ಹುಬ್ಳಿನಲ್ಲಿ. ಹೌದಾ ಸರ್. ನಮಗೆ ವಿಷ್ಣುವರ್ಧನ್ ಅಂದ್ರೆ ಬಹಳ ಇಷ್ಟ ಸರ್. ಅದು ಹೌದಾ? ನೀವು ಫೋನ್ ಇಟ್ಬಿಡಿ, ವಿಷ್ಣುವರ್ಧನ್ ಇಲ್ಲೇ ಬರ್ತಾರೆ. ವಿಷ್ಣುವರ್ಧನ್ ಎಲ್ಲೂ ಹೋಗಿಲ್ಲ, ನಮ್ಮ ಪಕ್ಕನೇ ಇದ್ದಾರೆ, ನಿಮ್ಮ ಮನೆ ಟಿವಿ ಮುಂದೆನೇ ಇದ್ದಾರೆ. ಕೇಳಿಸ್ಕೊಳ್ಳಿ ವಾಯ್ಸ್ನ. ವಿಷ್ಣುವರ್ಧನ್ ಅವ್ರಿಗೆ ಈ ಆಪ್ತ ಮಿತ್ರ ಶೈಲಿನಲ್ಲಿ ಬಂದು ಮಾತಾಡಿದ್ರೆ ಹೇಗಿರುತ್ತೆ ಅಂತ ಸರ್. ಓಕೆ. ಅವಿನಾಶ್ ಅವರು ಕರೀತಾರೆ ಅವ್ರನ್ನ. ಓಕೆ. ಏನು ಕರೀತಾರೆ ನೋಡೋಣ, ಆ ಥರ ಬಂದು. ಓಕೆ. ಎಸ್ ಸರ್. ಅವಿನಾಶ್ ವಾಯ್ಸು ಮಾತಾಡ್ತೀರಾ? ಎರಡು. ಓಕೆ, ರೆಡಿ ಇಡಿ ಸರ್, ರೆಡಿ. ಇದೇ ಇಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳೋಕ್ಕಾಗುತ್ತಾ? ಯಾಕಂದರೆ ಆಪ್ತ ಮಿತ್ರರಾಗಿ ಬಂದಂಥ ವಿಷ್ಣುವರ್ಧನ್ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಯಾವುದೇ ನಾಗವಲ್ಲಿ ಕಾಟ ಇರಲ್ಲ. ಬರ್ತಾ ಇದ್ದಾರೆ ನೋಡಿ. ಅವರು ನಾವು ಇದ್ರೇ ಯಾವುದೋ ಒಂದು ಕೆಲಸ ಆಗಬೇಕಾದ್ರೆ ಒಂದು ನಮ್ಮ ಸಂಸ್ಕೃತಿ ಇರಬೇಕು, ಇನ್ನೊಂದು ವಿಜ್ಞಾನ ಇರಬೇಕು. ನಾವು ನಮ್ಮ ಸಂಪ್ರದಾಯ, ಅವರು ವಿಜ್ಞಾನ. ನೋಡೋಣ ಏನು ಹೇಳ್ತಾರೆ ಅಂತ. ಓಯ್, ಯಾವುದೇ ಒಂದು ವಿಷಯ ಹೇಳಬೇಕಾದ್ರೂ ಒಂದು ಮಾತ್ರ ತಿಳ್ಕೊಳ್ಳಿ. ಕರ್ನಾಟಕ ಪವಿತ್ರವಾಗಿದೆ, ಕಾವೇರಿ ಪವಿತ್ರವಾಗಿದ್ದಾಳೆ. ಇದನ್ನು ಕಲುಷಿತ ಮಾಡೋದಕ್ಕೆ ಯಾರೇ ಬಂದರು ಕರ್ನಾಟಕದಲ್ಲಿ ಒಬ್ಬೊಬ್ಬನು ಕೂಡ ಒಂದೊಂದು ಸಿಂಹ ಆಗ್ತಾನೆ. ಈ ಸಿಂಹ ಗರ್ಜನೆಗೆ ಎಲ್ಲರೂ ಕೂಡ ಅದ್ರೋಗ್ತೀರ. ಎಲ್ಲರೂ ಯಾಕೆ? ನಾಗವಲ್ಲಿ ಕಾಟನೇ ಇರಲ್ಲ. ಹೌಲಾ. ಅದ್ಭುತ. ನಾವೆಲ್ಲೋ ಬಂದ್ವಿ, ಸತ್ಯಜಿತ್ ಅವ್ರಿಗೆ ಬಂದ್ವಿ. ಸತ್ಯಜಿತ್ ಅವರು, ಅವಿನಾಶ್ ಅವರೆಲ್ಲ ನಾವು ಏನೋ ಅವ್ರ ವಾಯ್ಸ್ ಚೆನ್ನಾಗಿಲ್ಲ ಅನ್ಕೊಂಡು ಬಿಟ್ಬಿಟ್ಟಿದ್ವಿ. ಇಲ್ಲ ಸರ್, ಅಲ್ಲಲ್ಲ, ಬಿಟ್ಟಿದ್ವಿ ಮೀನ್ಸ್ ಅದನ್ನ ಅನುಕರಣೆಯಾಗಿ ಎಲ್ಲೂ ಮಾಡ್ತಾ ಇಲ್ಲ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಆಯ್ತು, ಆತರ ಒಂದು 7-8 ಜನಕ್ಕೆ ಆತ. ಧೀರೇಂದ್ರ ಗೋಪಾಲ್ ಆಯ್ತು, NS ರಾವ್ ಆಯ್ತು, ಅಲ್ಲಿ ಬಿಟ್ಟೋಯ್ತು. ಇವರೆಲ್ಲ ಸ್ವಲ್ಪ ಗಂಭೀರವಾದ ಕಲಾವಿದರು. ಅವಿನಾಶ್ ಎಲ್ಲಾನು ಎಂತ ಒಳ್ಳೆ ಕಲಾವಿದರು. ಅವರು ಸತ್ಯಜಿತ್ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ. ಅವ್ರದ್ದು ಗುರುತಿಸೋದು ಹೆಂಗೆ ಸಾಧ್ಯ ಆಯ್ತಪ್ಪ? ಏನೋ ಒಂದು ಆ ಧ್ವನಿ ಹೀಗೇನೆ. ನಿಮ್ಮಂಥವ್ರು ಯಾವುದೋ ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಭಾಳ ಇಷ್ಟ ಹೋಗಿ ಅವ್ರ ಥರನೇ ಮಾತಾಡ್ತಿರಲ್ಲಪ್ಪ ಅಂದ್ರೆ ಖುಷಿ ಆಯಿತು. ಅವ್ರ ಧ್ವನಿ ಅಂತಂದರೆ ನಮ್ಮ ಡೈರೆಕ್ಟರ್ಗಳಿಗೆ ಭಾಳ ಇಷ್ಟ. ನಮ್ಮ ವಿಜಯ ಪ್ರಸಾದ್ ಡೈರೆಕ್ಟರ್ ಇದ್ದಾರೆ, ಅವರು ಅಷ್ಟೇ ಹೀಗೇನೆ. ಆ ಧ್ವನಿ ಬಂತು ಅಂತಂದರೆ ಅದರಲ್ಲೇ ಮಾತಾಡಿ ಅಂತ ಹಿಂಗೆ ಕೂತ್ಬಿಡ್ತಾರೆ. ಬಿದ್ದು ನಗಬೇಕು. ಫೋನ್ ಮಾಡಿದಾಗಲೂ ಅದೇ ಧ್ವನಿ ಕೇಳ್ತಾರೆ. ಓಕೆ, ಫೋನ್ ಮಾಡೋದೇನಂತೆ ಕೇಳಿ. ಹಲೋ
ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ನಮಸ್ಕಾರ. ಹೇಳಿ, ನಿಮ್ಮ ಹೆಸರೇನು? ಬರ್ಮಪ್ಪ ಪಟ್ಟಣ ಶೆಟ್ಟಿ ಅಂತೇಳಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಧವಳೇಶ್ವರ್ ಸರ್. ಬಾಗಲಕೋಟೆ ಡಿಸ್ಟಿಕ್ ಇಂದ ಫೋನ್ ಮಾಡಕತ್ತೀರೇನ್ರಿ? ಹ್ಞೂನ್ರಿ ಸರ. ಊರಿ ಸರ ಕಾರ್ಯಕ್ರಮ ನೋಡ್ತಾ ಇದೀರೇನ್ರಿ? ಹಾ, ನೋಡ್ತಾ ಇದ್ವಿ ಸರ್. ಏನ್ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೀನ್ರಿ? ಫಸ್ಟ್ ಕ್ಲಾಸ್ ಆಗಿ ಮಾಡಿ ಬರ್ತಾ ಇದೆ ಸರ್. ನೀವು ಅಜ್ಜಾಗಳು ನಿಮ್ದಂತೆ ಮಿಮಿಕ್ರಿ ಮಾಡ್ತಿರಲ್ಲ, ನಮ್ ಗಾಚಾರ ಒಂದು ಬಿಡಿಸ್ತಿರಲ್ಲ, ಅದೊಂದು ಸೂಪರ್ ಆಗಿದೆ. ಏ ಮಿಮಿಕ್ರಿ ಅಲ್ರಿ ಸರ, ಅದ ದಿಟ ಐತ್ರಿ, ಅದೇ ಮಿಮಿಕ್ರಿ ತರ ಐತೇನ ಅದ್ ನಿಮ್ಗ? ಹೌದ್ರಿ, ಅದು ನಮ್ ಗಾಚಾರ ನೀವು ಬಿಡಿಸ್ತಿರಲ್ಲ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಗ್ರಾಚಾರ ಗೋಪಿ ಅವರು ಕೂಡ ಬಂದಿದ್ದಾರೆ. ಹೌದು, ಗೋಪಿ ಅವರು ಎಲ್ಲಿ? ನಮಸ್ತೆ. ಹೇಳಿ ಸರ್. ನಮಸ್ತೆ ಸರ, ಹೇಳಿ ಸರ. ನಮಸ್ಕಾರ. ನಾನು ಹುಬ್ಳಿಯಲ್ಲಿ ಭೇಟಿ ಆಗಿದ್ದೀವ್ರಿ ನಾವು ನೀವು. ಹೌದೌದು, ಬುಕ್ ಹೌಸ್ ಇದು ಬಂದಾಗ ಆ ಬುಕ್ ಹೌಸ್ ಸರ್ ಓಪನಿಂಗ್ ಇತ್ತು, ಅವಾಗ ಬಂದಿದ್ದೆ. ಹೌದು. ಸರ್, ನಮ್ದು ದೇವೇಗೌಡ ಒಂದ್ ಮನಿಕಿರಿ ಒಂದ್ ಮಾಡ್ಬಿಡ್ರಿ. ಹೌದಾ? ಬಹಳ ಸಂತೋಷ, ಸಂತೋಷ. ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಗಲಕೋಟೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಮುರಳಿ ಅವರೇ, ದೇವೇಗೌಡರ ತರ ಮಾತಾಡ್ಬೇಕು, ಕುಮಾರಸ್ವಾಮಿ ತರ ಮಾತಾಡ್ಬೇಕು ಅಂತ. ಆಗ್ಲೇನು ಕಟ್ಟಾಯ್ತದು. ಹೌದೌದು. ಮಾತಾಡ್ಬಿಡಿ ಸರ್, ಇಲ್ಲಾಂದ್ರೆ ನಾವು ತಡ್ಕೊಳಕ್ಕಾಗಲ್ಲ. ಆಯ್ತು. ಇವಾಗ ನನ್ಗೇನಂದ್ರೆ ಒಂದು ಆಸೆ ಏನಂತ ಹೇಳಿದ್ರೆ, ಒಂದ್ಸರಿ ನೀವು ಕುಮಾರಸ್ವಾಮಿ ಅವ್ರ ಜೊತೆನೋ ಅಥವಾ ದೇವೇಗೌಡರ ಜೊತೆನೋ ಅವ್ರು ಕೂತಿರ್ಬೇಕು, ನೀವು ಮಾತಾಡ್ತಾ ಇರ್ಬೇಕು. ಅದು ನೋಡ್ಬೇಕು ಅಂತ ಆಸೆ ನಮ್ಗೆ. ಸಾಧ್ಯ ಆಗುತ್ತೆ? ಖಂಡಿತ ಆಗುತ್ತೆ. ಆಗುತ್ತೆ ಸರ್. ಈಗ ದೇವೇಗೌಡರ ಹತ್ರ ಏನಾದ್ರು ಮಾತಾಡೋಕೆ ಹೋದ್ರೆ, ಓಕೆ, ಅವ್ರ ಹಿರಿಯ ರಾಜಕಾರಣಿ, ಹಿರಿಯರು, ಭಾಳ ರಾಜಕೀಯದಲ್ಲಿ ಕಪ್ಚುಕ್ಕೆ ಒಂದು ಚೂರು ಇಲ್ಲ ಪಾಪ. ಅಂಥವ್ರು 82 ವರ್ಷ ಆಗಿದ್ರು ಈಗಲೂ ಸಕ್ರಿಯವಾಗಿ 20 ವರ್ಷದ ಥರ ಓಡಾಡ್ತಾರೆ. ಅದು ಗುಟ್ಟು ಅಂತಂದ್ರೆ ಏನು ಅಂತ ಕೇಳಿದ್ವಿ ನಾವು. ಓಕೆ, ಏನು ಅಂತ ಕೇಳಿದ್ರೆ ಏನು ಹೇಳ್ಬೋದು ನೋಡೋಣ. ಹೇಳಿ ಸರ್. ಏನು? ಏನು ಸ್ವಾಮಿ, ಇವತ್ತು ರೈತರ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಜನ ಊಟ ಮಾಡಬೇಕಾದ್ರೆ ನಮ್ಮ ದೇಶಿ ರಾಗಿ ಮುದ್ದೆನ ಮರೀತಾ ಇದ್ದಾರೆ. ಹಾಳಾಗ್ತಾ ಹೋಗ್ತಾನೆ ಸ್ವಾಮಿ. ರೈತರನ್ನ ಮರಿಬಾರ್ದು, ಜನಕ್ಕೆ ಕೆಲಸ ಕಾರ್ಯಗಳನ್ನ ಮರಿಬಾರ್ದು. ರಾಜಕೀಯ ಅಂದರೆ ಹುಡುಗಾಟ ಅಲ್ಲ ಸ್ವಾಮಿ, ಹುಡುಗಾಟ ಅಲ್ಲ. ಅಣ್ಣ ಯಾರೋ ಕರೀತಾ ಇದ್ದಾರೆ. ಏಯ್, ಹಾಂ ಹೊರಗಡೆ. ಎಟ್ ಲಾಸ್ಟ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬರ್ತಾ ಇದೆ. ಮಾತಾಡ್ತಾ ಇರಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಓಕೆ, ಹೊರಗಡೆ. ನಿಜವಾಗ್ಲೂ ಅವ್ರು ಮಾತಾಡ್ಬೇಕಾದ್ರೆ ಅವರು ತುಂಬಾ ಸೀರಿಯಸ್ ಅವರು. ಬಟ್ ಜನಕ್ಕೆ ಕೆಲಸ ಆಗಬೇಕು ಅಂದ್ರೆ ಭಾಳ ಇದು ಮಾಡ್ತಾರೆ ಸರ್. ಅಲ್ಲ, ಎಷ್ಟು ಈ ವಯಸ್ಸಲ್ಲಿ ಕಾಳಜಿ ಬೇಕಲ್ಲ ಸರ್. ಹೋಗಿ ಆಶೀರ್ವಾದ ತಗೊಂಡ್ಬಿಟ್ಟಿದ್ದೀನಿ ಅವ್ರ ಹತ್ರ ನಾನು. ನಿಮ್ಮ ಥರ ನಾವೇ ಮಾತಾಡೋದು ಅಂತ ಹೇಳಿದ್ರ? ಇಲ್ಲ ಸರ್, ಅದಂತ ಹೇಳಿಲ್ಲ. ಗೊತ್ತಾಗಿಲ್ಲ ತಾನೇ? ಇಲ್ಲ, ಗೊತ್ತಾಗಿಲ್ಲ. ಓಕೆ, ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಗೊತ್ತಾಗಿಲ್ಲ? ನಾವು ರಾಜ್ ಹೇಳಿ. ಎಲ್ಲಿಂದ ರೀ? ಬ್ಯಾಂಗ್ಳೂರ್ ತನಿಸಂದ್ರ. ತನಿಸಂದ್ರಿಂದ ಫೋನ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸರ್? ನೋಡ್ತೀವಿ, ತುಂಬಾ ಬೆಳಗ್ಗೆ ಫಸ್ಟ್ ನಿಮ್ದೇ ಪ್ರೋಗ್ರಾಮ್ ಮಾಡೋದು ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೆಲ್ಲ ನೋಡ್ತಾ ಇದ್ದೀರಾ, ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೋ ಪ್ರಾಬ್ಲಮ್. ನಮ್ಮ ಜೊತೆ ಗೋಪಿ ಅವರು ಇದ್ದಾರೆ, ಮಾತಾಡ್ತೀರಾ? ಹಾ, ಡೆಫಿನೆಟ್ ಆಗಿ ಮಾಡ್ತೀವಿ ಸರ್, ಮಾತಾಡಬೇಕು. ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ. ಏನು ಮಾಡ್ಕೊಂಡಿದ್ದೀರಾ ನೀವು? ಸರ್, ನಾನು ರಿಟೈರ್ಡ್ ಎಂಪ್ಲಾಯಿ, ರೈಲ್ವೆಲಿ ಸ್ಟೇಷನ್ ಮ್ಯಾನೇಜರ್ ಆಗಿದ್ದೆ. ರೈಲ್ವೆಲಿ ಸ್ಟೇಷನ್ ಮ್ಯಾನೇಜರ್ ಆಗಿದ್ರೆ ನಿಮ್ಮ ಜೊತೆ ಗೋಪಿ ಅವರು ಇದ್ದಾರೆ, ಮಾತಾಡಿ ಸರ್. ಈಗ ಜಸ್ಟ್ 2 ತಿಂಗಳಾಯ್ತು ರಿಟೈರ್ಡ್ ಆಗಿ. 2 ತಿಂಗಳಾಯ್ತು. ರೈಲ್ವೆಗೆ ರಿಟೈರ್ಡ್ ಆಗಿರ್ಬೋದು, ನೀವು ರಿಟೈರ್ಡ್ ಆಗಿಲ್ಲ ಸರ್. ತುಂಬ ಸಂಖ್ಯೆ ಇದೆ ನೋಡಿ. ಮಾತಾಡಿ ಗೋಪಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಗೋಪಿ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಮಿಮಿಕ್ರಿ ನೋಡ್ತಾ ಇದ್ದು ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಟಿವಿ ನಲ್ಲಿ ಬರ್ತಾ ಇರ್ತದೆ. ಹೌದು. ಸರ್, ಆಮೇಲೆ ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರೋ ಮಾಜಿ ದೇವೇಗೌಡ ಅವ್ರ ಊರಿನ ಕಡೆ ನಾವು ಹೋಗಿ ಸದ್ಯ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಹೌದಾ ಸರ್, ಬಹಳ ಸಂತೋಷ. ಆಮೇಲೆ ಕುಮಾರಸ್ವಾಮಿ ತುಂಬಾ ಚೆನ್ನಾಗಿ ಗೊತ್ತು, ಅವ್ರದ್ದು ಮಿಮಿಕ್ರಿ ಮಾಡಿ ತೋರಿಸ್ತಾರೆ ಕುಮಾರಸ್ವಾಮಿ ಅವ್ರದ್ದು. ಇಲ್ಲಿ ಯಾಕಂದ್ರೆ ಇಲ್ಲೇ ನಮ್ಮ ಸುವರ್ಣ ಚಾನಲ್ ಮಾಡಿದ್ದು ನಾವು ಮಜಾ ವಿತ್ ಸೃಜಾ ಅಂತ ಕಾರ್ಯಕ್ರಮ, ಅಲ್ಲೇ ಪ್ರಪ್ರಥಮವಾಗಿ ಮಾಡಿಸಿದ್ದು ಕಾರ್ಯಕ್ರಮನ. ಬಹಳ ಸಂತೋಷ ಆಗುತ್ತೆ. ಇನ್ನು ಖಂಡಿತವಾಗ್ಲೂ ಮಾಡ್ತೀನಿ ಸರ್, ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಗೋಸ್ಕರ ಖಂಡಿತವಾಗ್ಲೂ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಮಾರಸ್ವಾಮಿ ಅವ್ರ ಥರ ಮಾತಾಡ್ತಾರೆ, ಅವ್ರ ಧ್ವನಿನಾಗಿ ನೋಡಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟು. ಕುಮಾರಸ್ವಾಮಿ ಅವ್ರ ದಿನ ಟಿವಿಲಿ ಮಾತಾಡ್ತಾನೆ ಇರ್ತಾರೆ, ಎಲ್ಲೋ ಒಂದು ಕಡೆ ಪ್ರೆಸ್ ರಿಪೋರ್ಟ್ ಹೇಳ್ತಾನೆ ಇರ್ತಾರೆ. ಅದು ಕೇಳೋದಕ್ಕಿಂತ ನಿಮ್ಮ ವಾಯ್ಸ್ ಕೇಳಬೇಕು ಅಂತಾರೆ, ಅದು ಇಂಪಾರ್ಟೆಂಟು. ಅದೇ ಸರ್ ಇಂಪಾರ್ಟೆಂಟು. ಯಾಕಂದರೆ
ಇವಾಗ ಒಬ್ಬ ಕಲಾವಿದ ಇಲ್ಲ, ಒಬ್ಬ ನಟ ಇಲ್ಲ. ಇವಾಗ ಧೀರೇಂದ್ರ ಗೌಡ ಬಗ್ಗೆ ಮಾತಾಡಿದರೆ ಇವಾಗ ಆ ವ್ಯಕ್ತಿ ಸಿಕ್ಕಲ್ಲ, ಮಾತಾಡಿ ಅನ್ನೋದು ಬೇರೆ. ಇಲ್ಲಿ ಸಮಕಾಲೀನ ವ್ಯಕ್ತಿಗಳ ಬಗ್ಗೆ ಮಾತಾಡಿ ಅಂತ ಕೇಳ್ತಾರೆ. ಅಲ್ಲಿ ಏನೋ ಒಂಥರ ನೋಡಿ ಹೆಂಗಿದೆ ಅಂತ. ದಯವಿಟ್ಟು ಕುಮಾರಸ್ವಾಮಿ ಥರ ಮಾತಾಡಿ ಸರ್. ದಯವಿಟ್ಟು ಮುರಳಿ ಬ್ರದರ್, ಇವತ್ತೊಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇವತ್ತೇನು ಒಂದು ನಮ್ಮ ಕಣ್ವಾ ಮಾರ್ಟ್ ಅಂತಕ್ಕಂಥದ್ದಿದೆ, ಏನು ಒಂದು ಬ್ರಿಟಾನಿಯಾ ಮಾರಿಗೋಲ್ಡ್ ಅಂತಕ್ಕಂಥದ್ದಿದೆ, ಇವತ್ತು ಕಣ್ಣನ್ ದೇವನ್ ಚಹಾ ಅಂತಕ್ಕಂಥದ್ದಿದೆ. ಇವುಗಳೆಲ್ಲವೂ ಕೂಡ ಒಂದು ಆರೋಗ್ಯವಾದಂಥ ಆಹಾರ ಮತ್ತು ಪೇಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇವತ್ತು ದಯವಿಟ್ಟು ಎಲ್ಲ ನಾಡಿನ ಜನತೆಗಳು ಕೂಡ ಇವತ್ತು ಹಳೆ ವರ್ಷ ಹೋಗ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷದಲ್ಲಿ ಹೊಸದಾಗಿ ಚಿಂತನೆ ಮಾಡಿ ಅಂತ ಹೇಳ್ತಾ, ಲೋಕ ಶಾಂತಿಯನ್ನು ಬಯಸಿ ಅಂತ ಹೇಳ್ತಾ, ಮುರಳಿ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ಯಾರ ವಾಯ್ಸ್ ನಿಮ್ಗೆ ಫಸ್ಟ್ ಇಷ್ಟ ಆಗಿದ್ದು? ಇವಾಗ ನಾವು ಮಾಡೋರ್ಗೂ ಒಂದು ಇಷ್ಟ ಇರುತ್ತೆ ಸರ್. ಹೌದು. ಇವಾಗ ಕೆಲವರು ಮಿಮಿಕ್ರಿ ಮಾಡಿ ಅಂದ ತಕ್ಷಣ ಫಸ್ಟ್ ಡಾಕ್ಟರ್ ರಾಜ್ಕುಮಾರಿಂದ ಶುರು ಮಾಡ್ತಾರೆ. ಹೌದು. ಶುರು ಮಾಡಿ ಅಂದ ತಕ್ಷಣ ಧೀರೇಂದ್ರ ಗೋಪಾಲಿಂದ ಶುರು ಮಾಡ್ತಾರೆ. ಆ ಥರ ನಿಮಗೆ ಪರ್ಸನಲ್ ಆಗಿ ಯಾರು ವಾಯ್ಸ್ ನಿಮ್ಗೆ ಇಷ್ಟ ಆಗಿದ್ದು? ಸುಧೀರ್ ಅವ್ರದ್ದು ಸರ್. ಸುಧೀರ್ ಅವರು. ಸುಧೀರ್ ಅವ್ರ ವಾಯ್ಸ್ ಹೇಳಿ ಸರ್. ಅದು ಭಾಳ ಇಷ್ಟ ಸುಧೀರ್ ಅವ್ರದ್ದು. ಹೌದು ನೋಡಿ, ಅವರ ಶೈಲಿ ಮಾತಾಡಬೇಕಾದ್ರೆ ಅವ್ರದ್ದು ಈ ಚಾಕ್ಲೇಟ್ ಚಂದ್ರ, ಬರಟ್ ಬಶ್ಯ, ಮಚ್ಚೇಶ್ವರ ಇವವು ನನಗಿಟ್ಟಂಥ ವಿಲನ್ ಹೆಸರುಗಳು. ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ವಿಲನ್ಗಳು ಏನು ಮಾಡಬೇಕಾಗಿತ್ತು ರೀ? ಡೈರೆಕ್ಟರ್ ಕರೆದು ಡೈರೆಕ್ಟಾಗಿ ಹೇಳೋರು, ಲೇ ಮಗನ ಹೋಗಿ ಹೀರೋಯಿನ್ ಕೈ ಟಚ್ ಮಾಡಿದೆ ಅಂತ ಹೇಳಿದ ತಕ್ಷಣ ನಾವು ಹೀರೋಯಿನ್ ಹೊಡ್ಕೊಂಡು ಬೆಟ್ಟ ಗುಡ್ಡ ಹತ್ತಿ ಮೈಕೈ ಮುಳ ಸಾವಿಸ್ಕೊಂಡು ಮನೆಗೆ ಹೋದ್ರೆ ಹ್ಯಾಂಡ್ರ ಕೈಲಿ ಹೋಗಿಸ್ಕೊಳ್ತಾ ಇದ್ವಿ. ಈಗ ಬರ್ತಕ್ಕಂಥ ಬೇರೆ ಭಾಷೆ ವಿಲನ್ಗಳು ಎತ್ಕೊಳ್ಳೋದು ಹೀರೋಯಿನ್ನು, ಹತ್ಕೊಳ್ಳೋದು ಕಾರು. ಏನಾದರೂ ಆಗಲಿ, ಆಗ ನಟರ ಬೆಸ್ಟೋ, ಈಗ ನಟರ ಬೆಸ್ಟೋ, ಮಚ್ಚೇಶ್ವರ. ಓಕೆ, ನಿಮ್ಮ ಜೀವನದಲ್ಲಿ ಮರೆಯಲಾಗದಂಥ ಒಂದು ದಿನ ಅಂದರೆ, ನಾವು ತುಂಬ ಜನ ಮಿಮಿಕ್ರಿ ಮಾಡಿದ್ದೀರಾ, ಮಿಮಿಕ್ರಿಗಿಂತ ಲೆಕ್ಚರರ್ ಆಗಿದ್ದೀರಾ. ಆದರೂ ಎಲ್ಲೋ ಒಂದು ಕಡೆ ಇಂಥವ್ರ ಮುಂದೆ ಮಾಡಿದ್ದೇ ಒಂಥರ ಧನ್ಯತಾ ಭಾವನೆ, ಒಂಥರ ಖುಷಿಯಾಗಿದ್ದು ಸರ್. ಒಂದು ಅಂಬಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಆಯಿತು ಸರ್. ಅಲ್ಲಿ ಅಂಬಿ ಸಂಭ್ರಮದಲ್ಲಿ ಅಂಬರೀಷ್ ಅವ್ರು ಗೆಟಪ್ ಆ್ಯಕ್ಸ್ ಮಾಡಿಸಿದ್ರು, ರಜನಿಕಾಂತ್ ಅವರು, ಚಿರಂಜೀವಿ ಅವರು, ರವಿಚಂದ್ರನ್ ಅವರು, ಶತ್ರುಘ್ನ ಸಿನ್ಹಾ ಎಲ್ಲ ಇದ್ರು. ಅಲ್ಲೊಂದು ಸಾರ್ಥಕ ಆಯಿತು ಒಂದು ಗೆಟಪಲ್ಲಿ. ಓಕೆ ಸರ್. ಇನ್ನೊಂದು ತುಂಬ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕಾಗದೇ ಇರೋಂಥ ಘಟನೆ ಅಂತ ಹೇಳಿದ್ರೆ, ಹೇಳಿ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವ್ರ ಮನೆಯಲ್ಲಿ ಪುನೀತ್, ಯಾವಾಗ ಹೋಗಿದ್ರಿ? ಅದಮ್ಮ ಡೇಟ್ ಮರೆಯೋಂಗಿಲ್ಲ, ಡಿಸೆಂಬರ್ 6. ಓಕೆ, 1 ವರ್ಷ ಆಗ್ತದೆ. ಇಲ್ಲ ಸರ್, ಈ ಡಿಸೆಂಬರ್ 6 ಈ ತಿಂಗಳು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಮ್ಮ ಅವರ ಒಂದು ಬರ್ಡೇ ಇತ್ತು. ಓಕೆ ಸರ್. ಬರ್ಡೇ ದಿನ ಅವರ ಫ್ಯಾಮಿಲಿ ಮಾತ್ರ ಇದ್ರು. ಓಕೆ. ಸೊ ಪುನೀತ್ ಸರ್ ಫೋನ್ ಮಾಡಿ ಕರೆಸಿದ್ರು. ಓಕೆ. ನಮ್ಮ ಫ್ಯಾಮಿಲಿ ಮಾತ್ರ ಇದೆ. ಅವರು ಸುಮಾರು ಪ್ರೋಗ್ರಾಮಲ್ಲಿ ನೋಡಿ ಒಂದ್ಸರಿ ಮನೆಗೆ ಬನ್ನಿ ಅನ್ನೋರು. ಓಕೆ. ಕಲಾವಿದ್ರು ಕಂಡ್ರೆ ಭಾಳ ಗೌರವಿಸ್ತಾರೆ ಕುಟುಂಬದ, ನಿಜವಾಗ್ಲೂ ಸರ್ ಅಷ್ಟು ದೊಡ್ಡ ನಟರು. ಅವ್ರು ಕರೆಸಿದ್ರು. ಅವತ್ತು ಶಿವಣ್ಣ ಫ್ಯಾಮಿಲಿ ಇತ್ತು, ರಾಘಣ್ಣ ಫ್ಯಾಮಿಲಿ ಇತ್ತು, ಲಕ್ಷ್ಮೀ ಅಮ್ಮ ಅವ್ರ ಫ್ಯಾಮಿಲಿ ಇತ್ತು, ಮತ್ತೆ ಪೂರ್ಣಿಮಾ ಅಮ್ಮ ಅವ್ರ ಫ್ಯಾಮಿಲಿ ಇತ್ತು, ವರದಪ್ಪ ಅವ್ರ ಫ್ಯಾಮಿಲಿ ಇತ್ತು. ಓಕೆ ಸರ್. ಎಲ್ಲರೂ ಕುಳಿತಿದ್ರು. ಅಷ್ಟು ಜನದ ಮುಂದೆ ನಾನು ಮಿಮಿಕ್ರಿ ಮಾಡೋವಂಥ ಭಾಗ್ಯನ ಪುನೀತ್ ರಾಜ್ಕುಮಾರ್ ಅವ್ರು ಕಲ್ಪಿಸ್ಕೊಟ್ಟಿದ್ರು. ಅವ್ರು ನಿಜವಾಗ್ಲೂ ಸರ್ ಅಷ್ಟು ದೊಡ್ಡ ಸ್ಟಾರು. ನಿಜವಾಗ್ಲೂ ಅವ್ರಿಗೆ ಕೈ ಮುಗಿಬೇಕು. ಎಷ್ಟು ಸರಳತೆ ಇದೆ, ಸಿಂಪ್ಲಿಸಿಟಿ ಇದೆ, ಹಾಸ್ಪಿಟಲಿಟಿ ಇದೆ. ಬಂದವ್ರಿಗೆ ನನ್ನ ಜೊತೆ ಇನ್ನೊಬ್ರು ಯಾರೋ ಬಂದಿದ್ರು, ನನಗಿಂತ ಹೆಚ್ಚಾಗಿ ಅವ್ರಿಗೆ ಮರ್ಯಾದೆ ಕೊಟ್ಟರು. ಕೂತ್ಕೊಳ್ಳಿ ಬನ್ನಿ ಅಂತ ಹೇಳಿ ನನಗೆ ಭಾಳ ಖುಷಿ ಆಗೋಯ್ತು. ಅವ್ರ ಮುಂದೆ ಮಾಡೋವಂಥ ಭಾಗ್ಯ ಬಂತಲ್ಲ, ಅವತ್ತೇ ನಾನು ಅನ್ಸ್ಬಿಡ್ತು ಅಲ್ಲೇನೆ ಅವ್ರ ಮನೆಯಲ್ಲಿ ಮಿಮಿಕ್ರಿ ಮಾಡೋದ್ನಲ್ಲ, ಅವತ್ತು ನನಗೆ ನಾನು ಮಿಮಿಕ್ರಿ ಕಲ್ತದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೋಪಿಯವರು ಬಂದಿದ್ದರು. ತುಂಬ ಹೊತ್ತು ನಿಮ್ಮ ಜೊತೆ ಮಾತಾಡಿದ್ದಾರೆ, ತುಂಬ ಅವರ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಒಂದು ಕಲಾವಿದನಿಗೆ ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಮುರಳಿಯವರು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೇವಲ ಒಂದು 15-20 ನಿಮಿಷಗಳ ಕಾಲ ನಿಮ್ಮ ಜೊತೆ ನಾವು ಕಳೆದಂಥ ದಿನ ತುಂಬ ಅತ್ಯಮೂಲ್ಯವಾದಂಥ ದಿನ ಇದು. ಥ್ಯಾಂಕ್ ಯು ಗೋಪಿಯವರೇ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೆ ತುಂಬ ಖುಷಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಕಾರ್ಯಕ್ರಮನೂ ಸೂಪರ್ ನಿಮ್ಮದು. ಓಕೆ, ನಾವು ಗೋಪಿಯವ್ರನ್ನ ಬಿಡ್ತೀವಿ, ಇನ್ನೊಬ್ಬರನ್ನ ಕರ್ಕೊಂಬರ್ತೀವಿ. ಅಲ್ಲಿ ತನಕ ತಗೊಳ್ಳಿ ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವ ಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೋಪಿಯವ್ರನ್ನ ಬಿಟ್ಟು ಬಂದಿದ್ದೀವಿ. ಈ ಕಡೆಯಿಂದ ಒಬ್ಬರನ್ನ ಕರ್ಕೊಂಬಂದಿದ್ದೀವಿ. ಯಾರೀ ಮುರಳಿ, ಯಾರನ್ನ ಕರ್ಕೊಂಬಂದಿದ್ದೀರಾ ನೀವು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾಳೆಯಿಂದ ನಮ್ಮ ಕೈಗೆ ಸಿಕ್ಕಲ್ಲ, ಅದಕ್ಕೆ ಇವತ್ತು ಹಿಡ್ಕೊಂಬಿಟ್ಟಿದ್ದೀವಿ ಕೈನ, ಎಲ್ಲೂ ಹೋಗಬಾರ್ದು ಅನ್ನೋ ಥರ. ಯಾಕಂದರೆ ನಾಳೆಯಿಂದ ನಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇದೆ ಅನುರೂಪ ಧಾರಾವಾಹಿ. ಧಾರಾವಾಹಿಲಿ ತುಂಬ ಜನ ಇದ್ದಾರೆ. ತುಂಬ ಜನ ಒಟ್ಟೊಟ್ಟಿಗೆ ಕರ್ಸೋಕ್ಕಾಗಲ್ಲ, ಎಲ್ಲರ ಪರಿಚಯ ಮಾಡ್ಕೋಬೇಕು. ಯಾಕಂದ್ರೆ ನಾಳೆಯಿಂದ ಅವೆಲ್ಲ ಹೀರೋಯಿನ್ ಆಗಿಬಿಟ್ಟಿರ್ತಾರೆ, ನಮಗೆ ಸಿಕ್ಕಲ್ಲ ಅಂತ ನಾವು ಕರ್ಸ್ಕೊಂಡಿದ್ದೀವಿ. ನಮಸ್ಕಾರ. ನಮಸ್ಕಾರ ಮುರಳಿ ಅವರೇ. ಅಪೂರ್ವ. ಎಸ್, ಅಪೂರ್ವ ಇವತ್ತು ಮಾತ್ರ ನೀವು ನೋಡ್ತಾ ಇದ್ದೀರಾ. ನಾಳೆಯಿಂದ ಪ್ರತಿದಿನ ನೋಡ್ತೀರಾ. ಪ್ರತಿದಿನ ಅಪೂರ್ವ ಟಿವಿಲೇ ಇರ್ತಾರೆ, ಅನುರೂಪ ಧಾರಾವಾಹಿ ಇರ್ತಾರೆ. ಅನುರೂಪ ಧಾರಾವಾಹಿಲಿ ನಿಮ್ಮ ಹೆಸರೇನು?
ಅನುರೂಪ ಧಾರಾವಾಹಿನಲ್ಲಿ ನನ್ನ ಹೆಸರು ಸುನೈನಾ ಅಂತ, ಪ್ರೀತಿಯಿಂದ ಸುನೈ ಅಂತ ಕರೀತಾರೆ ಎಲ್ಲರೂ. ಓಕೆ ಸುನೈ, ಇವತ್ತಿಂದ ನಿಮ್ಮ ಹೆಸರು ಸುನೈ ಆಗ್ಬಿಡುತ್ತೆ. Yes. ಮೋಸ್ಟ್ಲಿ ನಾಳೆ ಸಾಯಂಕಾಲದಿಂದ ಸುನೈ ಆಗ್ಬಿಟ್ಟಿರ್ತೀರಾ. Hopefully. ನೀವು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾಳೆಯಿಂದ ನಿಮ್ಗೆ ಅಪೂರ್ವ ಅಂದ್ರೆ ನೀವು ತಿರುಗೇ ನೋಡಲ್ಲ. ಅಪೂರ್ವ ಹಂಗೆ ಸುನೈ ಹೋಗ್ತಾ ಆಗೋಗಿದೆ. ಇರೋದು. ಸುನೈ ಅಂದ್ರೆ ಓಕೆ ನಾನು ಯಾಕಂದ್ರೆ ಪಾತ್ರದಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀರಾ. ಅದು ಮಧುಸೂದನ್ ಅವರ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಮಧುಸೂದನ್ ಅವರ ಪರಿಚಯ ನಿಮ್ಗೆಲ್ಲ ಇರಬೇಕು. ಯಾರು ಮುರಳಿ ಇದಕ್ಕೆ ಮಧುಸೂದನ್ ಹೆಸರು ಹೇಳ್ತಾ ಇದ್ದೀರಾ? ನಮ್ಮ ಮಿಲನ ಧಾರಾವಾಹಿ ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ ಆ ಮಿಲನ ಧಾರಾವಾಹಿ ಸ್ಪೆಷಲ್ ಅಂತ ಹೇಳಿದ್ರೆ ಬೇರೆ ಧಾರಾವಾಹಿ ಥರ ರಬ್ಬರ್ ಬ್ಯಾಂಡ್ ಥರ ಹೇಳ್ಕೊಂಡು ಹೋಗಲ್ಲ. ಪಲ್ಲವಿ ಅನುಪಲ್ಲವಿನೂ ಮಾಡಿದ್ದಾರೆ, ಅದು ನೋಡಿದ್ದೀರಲ್ವಾ? ಅದಾದ ತಕ್ಷಣ ಮಿಲನ, ಪಲ್ಲವಿ ಅನುಪಲ್ಲವಿ, ಈಗ ಅನುರೂಪ ಧಾರಾವಾಹಿ ಮಾಡ್ತಾ ಇದ್ದಾರೆ. ರಬ್ಬರ್ ಥರ ಎಳೆಯೋದು, ಟಕ ಟಕ ಅಂತ ಹಿಂಗೆ ತೋರಿಸೋದು, ತಲೆ ತಿನ್ಸೋದು, ಅವೆಲ್ಲ ಸೀನ್ ಇರಲ್ಲ. ಫಟಾಫಟ್ ಮುಗಿತಾ ಇರಬೇಕು ಧಾರಾವಾಹಿ, ನೋಡೋರಿಗೆ ಖುಷಿ ಕೊಡಬೇಕು. ಆ ಥರ ಡೈರೆಕ್ಟ್ರು. ಆ ಥರದವ್ರ ಕೈಲಿ ನೀವು ಸಿಕ್ಕಿದ್ದೀರಾ ಅಂದರೆ ನಾಳೆಯಿಂದ ನೀವು ಬ್ಯುಸಿ ಆಗೋದ್ರಿ ಅಂತ. ಓಕೆ, ಹೆಂಗಿದೆ ಸ್ಟೋರಿ ಅನುರೂಪ? ಸೂಪರ್ ಆಗಿದೆ ಸರ್. ಆ್ಯಕ್ಚುಲಿ ಲೈಕ್ ಯು ಸೆಡ್, ಮಧುಸೂದನ್ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾರದ ನಂಗೆ ಒಂದು ದೊಡ್ಡ ಖುಷಿ. ಆ್ಯಂಡ್ ನನ್ನ ಫಸ್ಟ್ ಸೀರಿಯಲ್ ನಾನು ಮಾಡ್ತಾರದು ಅವ್ರ ಕೆಳಗೆ ಅನ್ನೋದು ಇನ್ನೂ ಒಂದು ದೊಡ್ಡ ಏನೋ ಸಂಭ್ರಮದ ವಿಷಯ ನನಗೆ. ಓಕೆ. ಆ್ಯಂಡ್ ಅವರು ನೀವು ಹೇಳ್ದಂಗೆ ಏನೋ ಅವ್ರಿಗೆ ಬೇಕಾಗಿರುವಂಥ ಶಾರ್ಟ್ಗಳನ್ನ ಅವಳು ಕೇಳಿ ತಾಳ್ಮೆಯಿಂದ ಅವ್ರು ಪಡ್ಕೋತಾರೆ ಅದನ್ನ. ಆ್ಯಂಡ್ ಆರ್ಟಿಸ್ಟ್ ಕೈಗಳಿಂದ ಏನೋ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಓಕೆ, ನಂಗೆ ಡೈಲಾಗ್ಸ್ ಎಲ್ಲ ಫಂಬಲ್ ಆಗೋದು ಕೆಲವು ಸಾರಿ ಓಕೆ. ಏನೋ, ಬಟ್ ಅಷ್ಟೇ ತಾಳ್ಮೆ, ಅಷ್ಟೇ ಪೇಷನ್ಸ್ ಆಗುತ್ತಮ್ಮ, ನೀನು ಮಾಡಿ, ನೀವು ಖಂಡಿತ ಅದು ಇದು ಅಂತೆಲ್ಲ ಏನೋ ತುಂಬ ಎನ್ಕರೇಜ್ ಮಾಡಿ. ಆ್ಯಂಡ್ ಇಲ್ಲ ಬಿಡಿ ಹೆಚ್ಚು ಕಡಿಮೆ ಹೀರೋಯಿನ್ ಆಗ್ಬಿಟ್ರಿ. ಬಂದಾಗ ಸರಿ ಇದ್ರಪ್ಪ, ಈ ಕಡೆ ಹೋಗ್ಬರೋಷ್ಟು ಕೂದಲ ಫುಲ್ ಡಿಸೈನು, ಬಂದಾಗ ಏನಪ್ಪ ಹಿಂಗಿದ್ರು ಹಿಂಗೆ ಬಂದ್ಬಿಟ್ರಲ್ಲ ಅಂತ ನಾನೇ ಮಾಡ್ಕೊಂಬಂದೆ ಸಾರ್. ಫುಲ್ ಡಿಸೈನ್ ಕಲರ್ ಎಲ್ಲ ಮಾಡ್ಕೊಂಡು ನೋಡಿ ಸಿಕ್ಕಾಪಟ್ಟೆ ನೋಡಿ ಅವ್ರು ಮಾತಾಡೋ ಸ್ಟೈಲು ಅಷ್ಟೇ ಹೀರೋಯಿನ್ ಥರ ಎಲ್ಲ ಹಿಂಗೆ ಟಕ ಟಕ ಅಂತೆಲ್ಲ ಬಂದ್ಬಿಡ್ತು ಅಂದರೆ ಓಕೆ, ನೋ ಪ್ರಾಬ್ಲಮ್. ಇವ್ರು ಹಿಂಗೆ ಅನುರೂಪ ಧಾರಾವಾಹಿಲಿ ಹೆಂಗೆ ಅಂತ ನೋಡೋಣ. ಅನುರೂಪ ಧಾರಾವಾಹಿಯ ಒಂದು ಸ್ಮಾಲ್ ಕ್ಲಿಪ್ಪಿಂಗ್. ನೃತ್ಯ ಅಂದರೆ ಸುಮ್ಮನೆ ಕುಣಿಯೋದಲ್ಲ, ಸಂಗೀತದ ಜೊತೆ ಮೈಮನಗಳು ತೇಲಾಡಬೇಕು. ತಾಳ ಮೇಳಗಳ ಜೊತೆ ಹೆಜ್ಜೆಗಳು ನಲಿದಾಡಬೇಕು. ಪ್ರೀತಿ ಅಂದರೆ ಬರೀ ಒಬ್ಬರನ್ನೊಬ್ಬರು ಇಷ್ಟಪಡೋದಲ್ಲ, ಎರಡು ಹೃದಯಗಳು ಒಂದೇ ದಿಕ್ಕಿಗೆ ನಡಿಬೇಕು. ಕನ್ವಾಮಾರ್ಟ್ ಅನುರೂಪ, ಇದೇ ಸೋಮವಾರದಿಂದ ರಾತ್ರಿ 7:30ಕ್ಕೆ. ಆ ಕಡೆ ಇರೋರ ನೀವು? ಎಸ್, ಈ ಕಡೆ ಇರೋಳು. ಓಕೆ, ಆ ಕಡೆ ನಾವು ಈ ಕಡೆ ನೋಡ್ತಾ ಇದ್ವಿ. ಆ ಕಡೆ ಇರೋ ನೀವೇನಾ? ಡ್ಯಾನ್ಸರಾ ನೀವು? ಹಾ, ಅಂದ್ರೆ ಸ್ವಲ್ಪ ಕಲ್ತಿದ್ದೀರಾ? ಇಲ್ಲ, ಬೇಸಿಕಲಿ ಏನ್ ಕಲ್ತಿಲ್ಲ ನಾನು, ಬಟ್ ಸೀರಿಯಲ್ ಇದ್ರೊಳಗೆ ಡ್ಯಾನ್ಸರ್. ಹೌದು, ಡ್ಯಾನ್ಸರು. ಓಕೆ, ಅದೇ ಹೇಳ್ಕೊಟ್ರೆ ಮಾಡ್ತೀನಿ, ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಓಕೆ 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 ಓಕೆ. ಒಂದು ನಿಮಿಷ ತಾಳಿ, ನಾವು ಮಾತಾಡೋದಲ್ಲ, ನಿಮ್ಮ ಜೊತೆ ತುಂಬಾ ಜನ ಮಾತಾಡಕ್ಕೆ ಕಾಯ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಹೇಳ್ರಿ, ಏನ್ರಿ ಸಮಾಚಾರ? ನಿಮ್ಮ ಹೆಸರೇನು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಸರ್, ಚಿಕ್ಕಬಳ್ಳಾಪುರ ಗಾಯತ್ರಿ ಅಂತ, ಚಿಕ್ಕಬಳ್ಳಾಪುರದಿಂದ ಸರ್. ಚಿಕ್ಕಬಳ್ಳಾಪುರ. ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ಏನ್ ಗಾಯತ್ರಿ ಅವ್ರೆ, ಪ್ರೋಗ್ರಾಮ್ ನಡೆಸ್ತಾ ಇದೀವಿ ಅಷ್ಟೇನೆ. ನೀವು ಫೋನ್ ಮಾಡಿದ್ರೆ ತಾನೇ ನಾವು ಪ್ರೋಗ್ರಾಮ್ ನಡೆಸಕ್ ಸಾಧ್ಯ. ಮತ್ತೆ ಏನ್ ಗಾಯತ್ರಿ? ಮತ್ತೆ ಅದೇ ಹೊಸ ಸೀರಿಯಲ್ ಬರ್ತಾ ಇದೆ ಸರ್, ಅಲ್ವಾ ಸರ್? ಅದ್ರ ಬಗ್ಗೆ ಅವ್ರ ಡೈರೆಕ್ಟರ್ ಬಗ್ಗೆ ಮಾತಾಡಕ್ ನಮ್ಗೆ ತುಂಬಾ ಇಷ್ಟ. ಚೆನ್ನಾಗಿ ನಡೆಸ್ತಾರೆ ಸೀರಿಯಲ್ಸ್, ನಾವೆಲ್ಲ ನೋಡಿದೀವಿ ಮೊದ್ಲಿಂದನು. ಹೌದು, ಅವ್ರೊಂಥರ ಸ್ಟಾರು, ಕೈಗೆ ಸಿಕ್ಕಲ್ಲ. ಇವತ್ತು ಬರಬೇಕಾಗಿತ್ತು, ಬಂದಿಲ್ಲ, ತಪ್ಪಿಸ್ಕೊಂಡು ಎಲ್ಲೋ ಚಿತ್ರದುರ್ಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಮುರಳಿ. ನಾಳೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅವ್ರನ್ನ ಎತ್ತಾಕೊಂಡ್ಬರ್ತೀವಿ. ಚೆನ್ನಾಗಿ ತೆಗಿತಾರೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ ಆ ಸೀರಿಯಲ್ಸ್ ಎಲ್ಲ ನೋಡೋದಕ್ಕೆ. ನೀವ್ ಹೇಳಿದ್ರೆ ಅವಾಗ್ಲೇ ಎಳಿಯಲ್ಲ ಅಂತ. ಹೌದು, ನಿಜಾನೇ, ಅವ್ರು ಎಳಿಯಲ್ಲ ಸರ್ ಸೀರಿಯಲ್ಸ್. ಎಳಿ ರಬ್ಬರ್ ಬೆಡ್ ಚಿಂಗಮೇ ಇಲ್ಲ ಅಲ್ಲಿ. ಫಟಾಫಟ್ ಮಾಡದ್ನ ಮುಗಿಸಿದ್ನ. ಚೆನ್ನಾಗಿರುತ್ತೆ, ನಮ್ಗೆ ತುಂಬಾ ಇಷ್ಟ ಅವ್ರ ಡೈರೆಕ್ಟರ್ ಅಂದ್ರೆ. ಓಕೆ, ಅದ್ರ ಬಗ್ಗೆ ಮಾತಾಡ್ಬೇಕಂತಾನೆ ಕಾಲ್ ಮಾಡೋದ್ವಿ. ಒಳ್ಳೇದಾಯ್ತು ಒಳ್ಳೇದಾಯ್ತು. ನಮ್ಮ ಪಕ್ಕ ಒಬ್ರು ಕೂತಿದ್ದಾರೆ, ನೋಡಿದ್ರಾ? ಹಾ, ನೋಡಿದ್ವಿ. ನೋಡಿ ಎಷ್ಟು ಸಖತ್ತಾಗಿದ್ದಾರೆ. ನಾಳೆಯಿಂದ ಕೈ ಸಿಗಲ್ಲ, ಇವತ್ತೇ ನೋಡ್ಕೊಂಬಿಡಿ. ನಾಳೆಯಿಂದ ಹೀರೋಯಿನ್ ಆಗ್ಬಿಟ್ಟಿರ್ತಾರೆ. ನಾನು ರೀ ಮುರಳಿ ಅಂದ್ರೆ ಯಾರು ಹೇಳಿ, ಐ ಡೋಂಟ್ ನೋ, ನೀವು ಯಾರು ಅಂತ ಗೊತ್ತಾಗಿಲ್ಲ ನಮಗೆ ಅಂತ ಡೌಲ್ ಎಲ್ಲ ಮಾಡ್ಬಿಡ್ತಾರೆ. ಓಕೆ, ಏನಾರ ಮಾತಾಡ್ಬೇಕಾ ನೀವು ಅವ್ರ ಜೊತೆಗೆ? ಹಾ, ಹೌದು, ಮಾತಾಡಿ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ. ನಾವು ನಿಮ್ ಸೀರಿಯಲ್ ಎಲ್ಲ ರೆಗ್ಯುಲರ್ ಆಗಿ ನೋಡ್ತೀವಿ. ಅದು ಮಧುಸೂದನ್ ಡೈರೆಕ್ಟರ್ ಅಂದ್ರೆ ತುಂಬಾ ಇಷ್ಟ ನಮ್ಗದು. ಎಸ್, ಖಂಡಿತ ನೋಡಿ. ನಾಳೆಯಿಂದ 7:30 ಬರುತ್ತೆ ಸಂಜೆ. ಹಾ, ಸರಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡೇ ನೋಡ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಕಡೆಯಿಂದ ನೋಡಿ ಅವೆಲ್ಲ ಜನಗಳು ಮಧುಸೂದನ್ ಥರ ಸ್ಟಾರ್ ವ್ಯಾಲ್ಯೂ ಬಂದ್ಬಿಟ್ಟಿದೆ ಈಗ. ಮಧುಸೂದನ್ ನಾಳೆ ಎತ್ತಾಕೊಂಡ್ ಬಂದೇ ಬರ್ತೀವಿ, ಇಲ್ಲಿ ಕೂಡ್ಸ್ಕೊಳ್ತೀವಿ. ಅದಕ್ಕಿಂತ ಮೊದಲು ಈಗ ತಗೊಳ್ತೀವಿ ಒಂದು ಕಣಂದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣಂದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗಳು ಮತ್ತು ಕನ್ವಾಮಾರ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನುರೂಪ ಧಾರಾವಾಹಿಯಿಂದ ಬಂದಿದ್ದಾರೆ. ಒಂದು ಹೀರೋಯಿನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದೀವಿ ಅನ್ನೋ ಖುಷಿ. ಭಾನುವಾರ ಬೆಳಗ್ಗೆ ನಮಗೆ. ನೀವು ಸಹ ಫೋನ್ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೀರಾ, ಫೋನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮೆಸೇಜಸ್ ಬರ್ತಾ ಇದೆ. ಒಂದು ಫೋನ್ ಕಾಲ್ ಇದೆ, ನೋಡೋಣ. ಹಲೋ ಹಲೋ, ನಮಸ್ಕಾರಮ್ಮ.
ನಮಸ್ಕಾರ ಮುರಳಿ. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ. ಪದ್ಮಾ ಅಂತ, ಪದ್ಮ ಅವರೇ, ಎಲ್ಲಿಂದ? ರಾಜಾಜಿನಗರ. ನವರಂಗ್ ಹತ್ರ. ಏನು ಮಾಡ್ಕೊಂಡಿದ್ದೀರಾ ಪದ್ಮ ಅವರೇ? ನಾನು ಹೌಸ್ ವೈಫ್ ಮತ್ತೆ ಹೇಳಿ. ಏರೋಬಿಕ್ಸ್ ಇನ್ಸ್ಟ್ರಕ್ಟರ್. ಓಹೋ, ನಾವು ಸ್ವಲ್ಪ ಸಣ್ಣ ಆಗ್ಬೋದು ನಿಮ್ಮ ಜೊತೆ ಸೇರ್ಕೊಂಡ್ರೆ ಅನ್ಕೊಂಡಿದ್ದೀನಿ. ಓಕೆ, ಖಂಡಿತ. ಓ, ಇನ್ಸ್ಟ್ರಕ್ಟರ್ ಆಗಿದ್ದೀರಾ? ಹೌದು ಸರ್. ಎಲ್ಲೆಲ್ಲಿ ಹೇಳ್ಕೊಡ್ತೀರಾ? ಏರೋಬಿಕ್ಸ್ ಏರೋಬಿಕ್ಸ್ ಎಲ್ಲ ಹೇಳ್ಕೊಡ್ತೀರಾ? ಎಷ್ಟು? ಮತ್ತೆ ಎಕ್ಸರ್ಸೈಸ್, ಏರೋಬಿಕ್ಸ್. ಓಕೆ ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತೀನಿ ಮುರಳಿ, ಡೈಲಿ ನಿಮ್ದ ಯಾವ್ದು ಭವಿಷ್ಯ ನೋಡ್ದೇನೆ ನಾನು ಮುಂದೆ ಹೋದಲ್ಲಿ ನಿಮ್ದಾದ್ಮೇಲೆ ನಂದೇ ರೀ. ಹೌದಾ? ಓಕೆ ಓಕೆ ಸಿನಿಮಾ ಆದ್ಮೇಲೆ ಕನ್ಯಾ. ಓಕೆ ಮೇಡಮ್, ನಿಮ್ದು ಹೆಂಗಿದೆ ಇವತ್ತು? ಸೂಪರ್ ಆಗಿದೆ. ಅನ್ಕೊಳ್ದೇನೆ ಸುಮ್ನೆ ಎದ್ದ ತಕ್ಷಣ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇದು ಅರ್ಚನೆ ಮಾಡ್ಸಿದ್ ಬಂದಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಸಿಕ್ಕಾಪಟ್ಟೆ ಸಕ್ಸಸ್ ಆಗುತ್ತೆ ಇವತ್ತು, ಸಿಕ್ಕಾಪಟ್ಟೆ ಸಕ್ಸಸ್ ಆಗ್ತೀರಾ. ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ನಮ್ಮ ಜೊತೆ ಒಬ್ರು ಇದ್ದಾರೆ, ನೋಡಿದ್ರಾ ಹೀರೋಯಿನ್? ನೋಡ್ದೆ, ಸೇಮ್ ಕರಿಯರ್ಸ್ ನನ್ನ ಇಯರ್ಸ್. ಓಹೋ, ನೀವು ಕರ್ಲಿ ಎಲ್ಲ ಸುಳ್ರೆ, ಮೊದಲು ಸರಿ ಇತ್ತು, ಯಾರು ಹಿಂಗ್ ಹೋಗಿ ಬರೋಷ್ಟೊಳಗೆ ಕರ್ಲಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ನಂದಂತೂ ಅದೇ ತರ ಸೇಮ್, ನೀವ್ ಏನೇ ಮಾಡಿದ್ರು ಅದೇ ತರ ಇರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದು ಕೂತಿದ್ದಾರೆ. ನಾಳೆಯಿಂದ ಸಿಗಲ್ಲ ಅಂತ ಇವತ್ತೇ ಕೂರ್ಸ್ಕೊಂಡ್ಬಿಟ್ಟಿದೀವಿ ಅವ್ರನ್ನ ನಾವು. ಒಳ್ಳೇದಾಯ್ತು ಮುರಳಿ. ಮಾತಾಡಿ ಮಾ, ಏನಾರ ಮಾತಾಡಂಗಿರೆ ಮಾತಾಡ್ಬೋದಮ್ಮ. ಹಲೋ, ಹಾಯ್, ಹೇಗಿದ್ದೀರಿ? ಓ ಫೈನ್. ಖಂಡಿತ ಚೆನ್ನಾಗಿದ್ದೀರಾ? ನೋಡ್ತಾ ಇರ್ತೀನಿ, ಅದು ಸ್ವಲ್ಪ ಸ್ವಲ್ಪ ಅಡ್ವರ್ಟೈಸ್ ಬರ್ತಾ ಇರುತ್ತಲ್ಲ, ನೋಡ್ತಾ ಇರ್ತೀನಿ. ಓಕೆ, ನಾಳೆಯಿಂದ ಸಂಜೆ ಮಿಸ್ ಮಾಡಲ್ಲ. ಅದ್ರಲ್ಲೂ ಸುವರ್ಣದಲ್ಲಿ ಬರೋ ಸೀರಿಯಲ್ ಎಲ್ಲ ನಮ್ಗೆ ಇಷ್ಟನೇಪ್ಪ. ವೆರಿ ನೈಸ್, ಖಂಡಿತ ನೋಡಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಗೊಂದು ಪ್ರೈಸ್ ಬಂದಿದೆ. ಕಣ್ವಾ ಮಾಟ್ರು ಒಂದು ಪ್ರೈಸ್ನ ಕೊಡ್ತಾ ಇದ್ದಾರೆ, ಸುವರ್ಣ ಚಲೋ ಪ್ರೈಸ್ನ ಕೊಡ್ತಾ ಇದ್ದಾರೆ. ನಾಳೆ ಈ ಕಡೆ ಬಂದಾಗ ಪ್ರೈಸ್ನ ತೊಗೊಂಡೋಗಿ ಇನ್ನೊಂದ್ಸರಿ ಪ್ರಮೋ ನೋಡೋಣ. ಬರೀ ಹೀರೋಯಿನ್ನ ನೋಡಿದ್ರೆ ಹಾಗೆ ಹೀರೋ ಹೇಗಿರಬೇಕು ಅಂತ ಇವ್ರು ಅನ್ಕೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ನಾನು ಅನ್ಕೊಂಡಿದ್ದೀನಿ ಇವ್ರಿಗೆ ಹೀರೋ ಹಿಂಗೆ ಇರಬೇಕು ಅಂತ. ಈ ಪ್ರೀತಿ ಅನ್ನೋದು ಇಷ್ಟೊಂದು ನೋವು ಕೊಡುತ್ತೆ. ನೋವು ಕೊಡೋದಾದ್ರೆ ಅದು ಪ್ರೀತಿ ಹೇಗಾಗತ್ತೆ? ನಾನು ಇಷ್ಟಪಟ್ಟವ್ರು ಸಿಗ್ಲಿಲ್ಲ ಅಂತ ಜೀವನ ಪೂರ್ತಿ ಯಾಕೆ ಕೊರಗಬೇಕು? ನಮ್ಗೆ ಯಾರು ಸಿಗ್ತಾರೋ ಅವರನ್ನೇ ಇಷ್ಟಪಡಬೇಕು. ಆ ಹುಡುಗಿ ಎಲ್ಲಿದ್ದಾಳೆ? ಕನ್ವಾ ಮಾರ್ಟ್ ಅನುರೂಪ ಇದೇ ಸೋಮವಾರದಿಂದ ರಾತ್ರಿ 7:30ಕ್ಕೆ. ಓಕೆ, ಹುಡುಗ ಚೆನ್ನಾಗಿದ್ದಾನಾ? ಸಖತ್ತಾಗಿದ್ದಾರೆ ಸರ್. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ದೀರಾ? ಸರ್ ಆನ್ ಸ್ಕ್ರೀನ್ ಪಾರ್ಟ್ನರ್ ಅಷ್ಟೇನೆ. ಸರಿ ಹೇಳ್ರಿ, ನಾವು ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಎಲ್ಲ ಒಂದೇ ಥರ ಇರ್ತೀವಿ. ಆಮೇಲೆ ಸೀರಿಯಲ್ ಮಾಡಕ್ಕೆ ಬಂದ್ರಿ, ಮೊದಲಿಂದ ನೀವು ಸ್ಟೇಜ್ ಆರ್ಟಿಸ್ಟ್ ಅಂದರೆ ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡ್ತಾ ಇದ್ರಿ. ಹೌದು, ಕರೆಕ್ಟ್. ಯಾವ್ಯಾವ್ದ್ರಲ್ಲಿ ಕೆಲಸ ಮಾಡಿದ್ದೀರಾ? ನಾನು ಬಿಗ್ ಬಾಸಿಗೆ ಮಾಡಿದ್ದೆ ಇತ್ತೀಚೆಗಷ್ಟೇ. ಓಕೆ, ಬಿಗ್ ಬಾಸ್ ಸೀಸನ್ 2ಗೆ ಟಾಸ್ಕ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದೆ. ಸೊ ಪಾಪ ಒಳಗಡೆ ಇರೋ ಸೆಲೆಬ್ರಿಟೀಸ್ಗೆಲ್ಲ ವಿಯರ್ಡ್ ಆಗಿರೋ ಟಾಸ್ಕ್ಗಳು ಕೊಟ್ಟು ಪ್ರಾಣ ತೆಗಿತಿದ್ದೆ ನಾನು. ಓಕೆ ಓಕೆ, ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡ್ತಾ ಇದ್ರಿ. ಬನ್ರಿ ರೀ, ನಮ್ಮ ಅನುರೂಪ ಸೀರಿಯಲ್ ಹೀರೋಯಿನ್ ಮಾಡಿ ಅಂತ ಖುಷಿ ಆಯ್ತು. ಅದು ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ನಾನು ಆಡಿಷನ್ ಕೊಡಕ್ ಬಂದಿದ್ದೆ ಫಸ್ಟ್. ಓಕೆ, ಇನ್ನ ಒಂದೆರಡು ಕಡೆ ಕೊಟ್ಟಿದ್ದೆ, ನನ್ ಕಾಲ್ ಬಂದಿರ್ಲಿಲ್ಲ ಅದಾದ್ಮೇಲೆ. ಸೊ ಏನೋ ನನ್ ಮೋಸ್ಟ್ಲಿ ಕ್ಲಿಕ್ ಆಗಲ್ಲ, ಸುಮ್ಮನೆ ಇನ್ ಬ್ಯಾಕ್ ಸ್ಟೇಜ್ ಇದ್ಬಿಡ್ಬೇಕು ಅಂತ ಅನ್ಕೊಂಡೆ. ಬಟ್ ಅನುರೂಪಾಗೆ ಆಡಿಷನ್ ಕೊಟ್ಟಾಗ ಸರ್ ಒಂದು ಸ್ವಲ್ಪ ಬರೀ ತುಂಬಾ ನ್ಯೂಟ್ರಲ್ ಆಗಿದ್ರು. ಮಧು ಸರ್ ಏನು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಓಕೆ ಚೆನ್ನಾಗಿದೆ ಏನು ಹೇಳಲೇ ಇಲ್ಲ ಅವರು. ಸೊ ನಾನು ಕಾಯ್ತಿದ್ದೆ ಕಾಲ್ ಬರುತ್ತೆ ಬರುತ್ತೆ ಅಂತ, ಬರಲಿಲ್ಲ. ಓಕೆ, ನಾನು ಸರಿ ಅಂತ ಅಂದ್ಬಿಟ್ಟು ಇನ್ನೊಂದು ಶೋ ಮಾಡಕ್ಕೆ ಹೋದೆ ನಾನು. ಓಕೆ, ಬಟ್ ನನಗೆ ಅಲ್ಟಿಮೇಟ್ಲಿ ಚಾನಲಿಂದ ಕಾಲ್ ಬಂತು ಸೇಯಿಂಗ್ ದಟ್ ಓಕೆ ಮಾಡ್ತಿದ್ದೀರಾ ಅಂತ, ಕಂಗ್ರ್ಯಾಚುಲೇಷನ್ಸ್. ಲೈಕ್ ಅಯ್ಯೋ, ಅಪ್ಪ ಅಮ್ಮ ಎಲ್ಲ ಖುಷಿ ಆದ್ರಾ? ಫುಲ್ ಖುಷಿ ಸರ್, ವೆರಿ ಹ್ಯಾಪಿ. ನಮಗಂತೂ ಭಾಳ ಖುಷಿಯಾಗಿದೆ. ನಾಳೆಯಿಂದ ಸಿಗ್ತಿದ್ರು ಪರವಾಗಿಲ್ಲ, ಇವತ್ತು ಸಿಕ್ಕಿದ್ದೀರಾ. ನಾಳೆಯಿಂದ 7:30 ಎಲ್ಲರಿಗೂ ಸಿಗ್ತೀರಾ ಅನುರೂಪ ಧಾರಾವಾಹಿನಲ್ಲಿ. ಸಕ್ಸಸ್ ಆಗ್ತೀರಾ, ಸಕ್ಸಸ್ ಆಗಲೇಬೇಕು. ನಿಮ್ಮನ್ನು ನೋಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಹುಡುಗ ಚಿತ್ರದುರ್ಗದವನು ಅಂದ್ಕೊಂಡಿದ್ದೀನಿ, ಹುಡುಗ ಓಡೋಗ್ಬಿಡ್ಬೋದು ಅಂದ್ಕೊಂಡಿದ್ದೀನಿ, ಆದರೂ ಜೊತೆಗೆ ಇರ್ತೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡಿ. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಾಗಲಿ ನಿಮ್ಮ ಸೀರಿಯಲ್ಲು. ನಾಳೆಯಿಂದ ನೋಡೋರಿಗೆಲ್ಲ ಖುಷಿ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುರೂಪ ಧಾರಾವಾಹಿಯಿಂದ ಕರೆಸಿದ್ವಿ. ನಾಳೆಯಿಂದ ಸಿಗಲ್ಲ ಅನ್ನೋ ಭಯ ನಮಗೆ. ಅಯ್ಯೋ ಬಿಡ್ರಿ, ನಾಳೆಯಿಂದ ನಮ್ಮಲ್ಲಿ ನೋಡ್ತೀವಿ ಅನ್ನೋ ಖುಷಿ ನಿಮಗೆ ಅಂತ ತಿಳಿಸಿ ನಮ್ಮ ಇವತ್ತಿನ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾಳೆ ಸ್ಪೆಷಲಾಗಿ ಬರ್ತಾ ಇದ್ದೀವಿ. ಸ್ಪೆಷಲಾಗಿ ಒಂದು ವಸ್ತು ತರ್ತಾ ಇದ್ದೀವಿ. ಇದನ್ನು ಇಟ್ಕೊಳ್ಳಿ, ನಿಮಗೆಲ್ಲ ಸಿಗುತ್ತೆ. ಏನು ಇಟ್ಕೋಬೇಕ್ರಿ ಮುರಳಿ? ಅದನ್ನು ಮಾತ್ರ ಹೇಳಲ್ಲ, ಅದನ್ನು ನಾಳೆ ಬೆಳಗ್ಗೆ ಗ್ರಾಚಾರದಲ್ಲಿ ತಿಳಿಸ್ತೀನಿ. ಅದು ಇಟ್ಕೊಂಡ್ರೆ ದುಡ್ಡು, ಮನಃಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಅದೇನು ಅಂತ ಕಾಯ್ತಾರಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿ ತನಕ